ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಾವಣಗೆರೆ ಹಾಗೂ ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕಡೆ ದಿನಾಂಕ ಆಗಿದ್ದರಿಂದಾಗಿ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರೇ ಇವತ್ತು ಉಮೇದುವಾರಿಕೆ ಸಲ್ಲಿಕೆಯ ಸಂದರ್ಭದಲ್ಲಿ ಭಾಗಿಯಾಗಿ ನಂತರ ಮೆರವಣಿಗೆಯನ್ನು ರೋಡ್ ಶೋವನ್ನು ಮಾಡಿದ್ದಾರೆ. ಅಪಾರ ಪ್ರಮಾಣದ ಕಾರ್ಯಕರ್ತರಿರ್ಬೋದು, ಅಭಿಮಾನಿಗಳಿರಬಹುದು, ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಒಂದು ರೀತಿ ಶಕ್ತಿ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ನಾವು ಆಡಳಿತ ಸರ್ಕಾರದ ವಿಚಾರವಾಗಿ ಈ ಒಂದು ಚುನಾವಣೆಯನ್ನು ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ 2.25-3 ವರ್ಷದ ಈ ಆಡಳಿತದಲ್ಲಿ ಈ ಚುನಾವಣೆಯ ಫಲಿತಾಂಶ ಅನ್ನೋದು ನಿರ್ಣಾಯಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೋತರು ಅಥವಾ ಗೆದ್ದರು ಒಂದು ನಿರ್ಧಾರ ಹೊರಗೆ ಬಂದಿದೆ. ಮತದಾರ ಪ್ರಭುಗಳ ಆ ಇಂಗಿತ ಅನ್ನೋದು ವ್ಯಕ್ತವಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಆಯಾಮದಲ್ಲಿ ಇವತ್ತಿನ ಚರ್ಚೆಯನ್ನು ನಡೆಸೋಣ. ನಾನು ದಿವ್ಯಶ್ರೀ. ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ಗೆ ಆಲ್ರೆಡಿ ಬಿಗ್ ಮ್ಯಾಂಡೇಟ್ ಇದೆ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ ಗೆದ್ದರೆಷ್ಟು ಬಿಟ್ಟರೆಷ್ಟು ಹೀಗೆ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈ ಉಪಚುನಾವಣೆ ಕೂಡ ನಿರ್ಣಾಯಕವೇ. ಉಪಚುನಾವಣೆ ಆಗಿದೆ, ದುರ್ದೈವ. ಯಾಕಂದರೆ ಸಾವಿನ ನಂತರದ ಸಂದರ್ಭದಲ್ಲಿ ಆಗ್ತಿರುವಂಥ ಉಪಚುನಾವಣೆಯಾದರೂ ಕೂಡ ಇದನ್ನು ಪ್ರಮುಖ ರಾಜಕೀಯ ಪಕ್ಷಗಳು ಗಂಭೀರವಾಗಿ ಪರಿಗಣಿಸಿದ್ದಾವೆ. ಯಾಕಂದರೆ 2.25 ವರ್ಷದ ಆಡಳಿತವನ್ನು ಕೊಟ್ಟಿರುವಂಥ ಇಂಥ ಸಂದರ್ಭದಲ್ಲಿ ಮತದಾರ ಪ್ರಭುಗಳ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಈ ಚುನಾವಣೆಯ ಫಲಿತಾಂಶದಿಂದ ಹೊರಗೆ ಬರುತ್ತೆ. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನೇರ ಹಣಾಹಣಿ. ಉಭಯ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ದರು. ಮೊದಲನೇದಾಗಿ ಬಾಗಲಕೋಟೆಗೆ ಬರ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ, ಇವರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಜೊತೆಯಾಗಿ ನಿಂತುಕೊಂಡಿದ್ದರು. ಇನ್ನು ಅದೇ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಕಣದಲ್ಲಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ, ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ, ಗೋವಿಂದ ಕಾರಜೋಳ, ಹಾಗೆಯೇ ಮುರುಗೇಶ್ ನಿರಾಣಿ, ಹೀಗೆ ನಾಯಕರು ಅವರಿಗೆ ಸಾಥ್ ಕೊಟ್ಟಿದ್ದರು. ದಾವಣಗೆರೆಗೆ ಬರೋಣ. ಇಲ್ಲಿ ದಾವಣಗೆರೆಯ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ನಾಯಕರು ಜೊತೆಯಾಗಿ ನಿಂತುಕೊಂಡಿದ್ರು. ಅಲ್ಲೊಂದು ರೀತಿ ಕಾಂಗ್ರೆಸ್ದೇ ಬಲ ಇದೆ. ಆದರೂ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆಯ ಕಡೆಯ ದಿನಾಂಕ ಆಗಿರೋದ್ರಿಂದಾಗಿ ಜನರನ್ನು ತಲುಪುವಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಇನ್ನು ಶ್ರೀನಿವಾಸ್ ದಾಸ ಕರಿಯಪ್ಪ ಇವರ ಪರವಾಗಿ BS ಯಡಿಯೂರಪ್ಪನವರು, ಬಿಜೆಪಿಯ ಹಿರಿಯ ನಾಯಕರೇ ಜೊತೆಯಾಗಿ ನಿಂತುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆ ಕೂಡ ಬಹಳ ಮುಖ್ಯ ಆಗಿದೆ ಎರಡೂ ಪಕ್ಷಕ್ಕೆ. ಇದೆಲ್ಲದರ ನಡುವೆ ಆಗಿರುವಂಥ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ, ಬಹಳ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದಂತಹ ಸಾದಿಕ್ ಪೈಲ್ವಾನ್ ತನಗೆ ಟಿಕೆಟ್ ಸಿಕ್ಕೇ ಸಿಗತ್ತೆ, ಕಾಂಗ್ರೆಸ್ ನಮ್ಮ ಪಕ್ಷ, ಕಾಂಗ್ರೆಸ್ನ ನಾಯಕರು ನಮ್ಮದೇ ನಾಯಕರು ಅಂತ ನಂಬಿದ್ದಂತಹ ಸಾದಿಕ್ ಪೈಲ್ವಾನ್ ಅವರು ಈ ಹಿಂದೆ ಕೂಡ ತನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಅದು ಹುಸಿಯಾಗಿದೆ. ಹಾಗಾಗಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ. ನೋಡಿದ್ರ ಎಂತಹ ಒಂದು ಬೆಳವಣಿಗೆಗಳು ನಡೀತಾ ಇದೆ ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಚರ್ಚೆ ಆಗಿಲ್ಲ. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ತಾವು ಗೆಲ್ತೀನಿ ಅಂತ ವಿಶ್ವಾಸ ಇದೆ ಸರ್? ಎರಡೂ ಕಡೆ 100% ವಿಶ್ವಾಸ ಇದೆ. ಬಿಜೆಪಿ ನಮ್ಮಲ್ಲಿ ಗೆದ್ಬಿಡ್ತೀವಿ ಅಂತ ಹೇಳಿ ನೆನಪಿದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ಹಿಂದೆಲ್ಲ ಗೆದ್ದಿಲ್ಲ. ಕಳೆದ ಉಪಚುನಾವಣೆಗಳು ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ, ದೇವೇಗೌಡ ಅಲ್ಲ ಕುಮಾರಸ್ವಾಮಿ ಮಗ, ಅವ್ರನ್ನೇ ಸೋಲಿಸ್ತಿದ್ವು ನಾವು. ಅದರಿಂದ ಬಿಜೆಪಿಯವರು ಹೇಳ್ತಾರೆ, ಪಾಪ ನಾವು ನುಡಿದಂತೆ ನಡೆದಿದ್ದೇವೆ. ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಈ ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ನಾವು ಕಳೆದ ಬೈ ಎಲೆಕ್ಷನ್ನಲ್ಲಿ ಸಾಬೀತು ಮಾಡಿದ್ದೀವಿ. ಅದನ್ನು ಎಲ್ಲರೂ ಕೂಡ ದಲಿತರು, ಹಿಂದುಳಿದವರು, ಬಡವರು, ರೈತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ. ಈ 2 ಎಲೆಕ್ಷನ್ ರಿಸಲ್ಟ್ ಮುಂದಿನ 28ರ ಎಲೆಕ್ಷನ್ಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಯಾರು? ಬಿಜೆಪಿ ಅವ್ರು ಗೆಲ್ಲದೇ ಇಲ್ವಲ್ಲ, ದಿಕ್ಸೂಚಿ ಏನ್ ಮಾಡ್ತಾರೆ? ಗೆಲ್ಲದೇ ಇಲ್ವಲ್ಲ ಅವರು. ಸೊ ನಾವು ಕೂಡ ನಮ್ಮ ಸರ್ಕಾರದ ವತಿಯಿಂದ ಈ ದಾವಣಗೆರೆಗೆ ಆರೋಗ್ಯ ಕ್ಷೇತ್ರ ಇರ್ಬೋದು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ
ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟು ಈ ನಗರದ ಜನರ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಎಲ್ಲರೂ ಕೂಡ ಗ್ಯಾರಂಟಿಗಳು ತಲುಪ್ತಾ ಇದೆ. ಬಹುಶಃ ಹೆಣ್ಣು ಮಕ್ಕಳು ಎಲ್ಲ ಶಕ್ತಿ ಇದ್ರೂ ಕೂಡ ನಾವೆಲ್ಲ ಹೆಣ್ಮಕ್ಳಿಗೆ ಮತ್ತು ಪ್ರತಿ ಕುಟುಂಬಕ್ಕೂ ಕೂಡ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ನಾವು ಕೊಟ್ಟಂಥ ಕೊಡುಗೆ ಅವರೆಲ್ಲ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಭಾಳ ಜನ ನಾನು ಸರ್ವೆ ಮಾಡಿಸಿದ್ದೇನೆ, ನೋಡಿದ್ದೇನೆ. ಒಳ್ಳೆ ಹಂತದಿಂದ ನಮ್ಮ ಅಭ್ಯರ್ಥಿ ಸಮರ್ಥರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನೀವು ಮಾಧ್ಯಮದವರು ಕೂಡ ನಮಗೆ ಹೆಚ್ಚಿಗೆ ತಾವೆಲ್ಲ ಗಮನಿಸಬೇಕು. ತಮ್ಮದು ಒಂದು ಸಮಸ್ಯೆನ ನಮ್ಮ ಸ್ಥಳೀಯ ಮಾಧ್ಯಮದವರು ಒಂದು ಅರ್ಜಿಯನ್ನು ಮುಖ್ಯಮಂತ್ರಿಗಳಿಗೆ ನನಗೆ ಕೊಟ್ಟಿದ್ದಾರೆ. ಕೆಲವು ಹೊಸ ಪಾಲಿಸಿ ಬಗ್ಗೆ ನಾವು ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಕೂತ್ಕೊಂಡು ನಾವು ಚರ್ಚೆ ಮಾಡಿ ಯಾವ ರೀತಿ ಬಗೆಹರಿಸ್ಕೊಂಡು ನಿಮ್ಮ ಶಕ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನು ನಾವು ಬಗೆಹರಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಗೆ ಮುಸ್ಲಿಂ ನಾನು ಇದಕ್ಕೆ ತಾನೇ ಬಸವ ತತ್ವದವರು ಅಂತ ಹೇಳಿದಿನ ಎಲ್ಲ ಧರ್ಮ ಜಾತಿಯನ್ನು ನಾವು ಒಗ್ಗೂಡಿಸ್ಕೊಂಡು ಹೋಗೋರು. ಟಿಕೆಟ್ ಕೇಳಿದಾಗ ಸಿಗ್ಲಿಲ್ಲ ಅಂದಾಗ ಸ್ವಲ್ಪ ಅಸಮಾಧಾನ ಇರುವುದಲ್ಲ, ಅವೆಲ್ಲ ಸರಿ ಮಾಡ್ಕೊಳ್ತೀವಿ ಅಂತಂದ್ರೆ ಪಾಪ ಅವ್ರು ಹೇಳ್ಕೊತಾರೆ. ಬೇರೆ ಕೆಲಸಲ್ಲ, ಅವ್ರೇನು ಕೊಡೋಕ್ಕಾಗಿಲ್ಲಲ್ಲ ಅಂಥವ್ರು ಇದನ್ನು ಹೇಳ್ಕೊತಾರೆ. ಯಾವ ಕಟ್ಟ ಕಡೆಯ ಬಡವನಿಗೆ ಅನ್ನ ಕೊಟ್ಟಿದ್ದೀವಿ, ಬೆಳಕು ಕೊಟ್ಟಿದ್ದೀವಿ, ಅವ್ರಿಗೆ ತಿಂಗಳಿಗೆ ಬದುಕಲಿಕ್ಕೆ ಅವ್ರಿಗೆ ಅವಕಾಶ ಸಿಗಲಿ ಅಂತೇಳಿ 2,000 ರೂಪಾಯಿ ಕೊಟ್ಟಿದ್ದೀವಿ. ಬಸ್ನಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಇದು ಬಡವರ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲೇನು, ಇದು ದೊಡ್ಡ ಅಭಿವೃದ್ಧಿ. ಜಾತಿ ಧರ್ಮವನ್ನು ಇಲ್ಲಿ ನೋಡಿಲ್ಲ, ಬಸವ ತತ್ವವನ್ನು ನಾವು ಆಚರಣೆ ಮಾಡಿದ್ದೀವಿ. ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕಂತಕ್ಕಂಥ ತತ್ವ ಕಾಂಗ್ರೆಸ್ನಲ್ಲಿದೆ. ಅದನ್ನ ಯಾರಾದರೂ ಮೀರಿದ್ರೆ ನಮ್ಮ ಕಾಂಗ್ರೆಸ್ನಲ್ಲಿ ಅವಕಾಶನೇ ಇಲ್ಲ. ಇಲ್ಲಿ ಅಲ್ಪಸಂಖ್ಯಾತರ ಮುಸ್ಲಿಂ ಬಾಂಧವರು, ಒಂದು ಕ್ರಿಶ್ಚಿಯನ್ರು, ಬೌದ್ಧರು ಎಲ್ಲರೂ ಜೊತೆಗೂಡಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಗೆಲುವನ್ನು ಕೊಟ್ಟಂಥ, ಅವರು ಹೋರಾಡಿದಂಥ ಜನಾಂಗವನ್ನು ಇವತ್ತು ಕೆಲವು ತಿರಸ್ಕಾರ ಭಾವನೆಯಿಂದ ನೋಡ್ತಕ್ಕಂಥದ್ದು ದುರ್ದೈವದ ಸಂಗತಿ. ಎಂತೆಂಥ ಮಹಾನ್ ವ್ಯಕ್ತಿಗಳು ಮುಸ್ಲಿಂ ಸಮಾಜದವರು ಈ ದೇಶಕ್ಕಾಗಿ ದುಡಿದ್ರು, ಪ್ರಾಣ ತೆತ್ತರು, ಕ್ರಿಶ್ಚಿಯನ್ ತೆತ್ತರು. ಇವ್ರಿಗೆ ಅದು ಯಾವುದೋ ಅನುಕಂಪ ಇಲ್ಲಾರ್ದವ್ರು ಏನೇನೋ ಗೋಡ್ಸೆ ಸಿದ್ಧಾಂತದವ್ರು ಮಾತನಾಡ್ತಕ್ಕಂಥದ್ದಕ್ಕೆ ನನಗೆ ವಿರೋಧ ಇದೆ. More than our expectation, people were gathered in the rally, and we are going to win Davangere and also Bagalkot. Both the places, atmosphere is very good, and 100% confidence. Because of Narendra Modi's leadership, people are appreciating like anything, and the entire world is appreciating Narendra Modi's performance. On that basis, we are going to win both Davangere and also Bagalkot. Sir, do you think this is a directional poll for 2028 assembly elections? ಈ 2028 ಚುನಾವಣೆಗೆ ಇದು ಡೈರೆಕ್ಷನ್ ತೋರಿಸುತ್ತಾ ಸರ್? ನೋಡೋಣ, ಫಲಿತಾಂಶ ಯಾವ ಅಂತರದಲ್ಲಿ ನಾವು ಎರಡು ಗೆಲ್ತೇವೆ ಅನ್ನೋದ್ರ ಆಧಾರದ ಮೇಲೆ ಹೋಗುತ್ತೆ. ಒಂದಂತೂ ನಿಶ್ಚಿತ, ಜನ ಈ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅನ್ನೋ ಭಾವನೆ ಎಲ್ಲರೂ ಮೂಡಿದೆ. ಅಭಿವೃದ್ಧಿ ಕಾರ್ಯಗಳು ನಿಂತಿದೆ. ಇದೆಲ್ಲಕ್ಕೂ ಸಹ ಜನ ತಕ್ಕ ಉತ್ತರವನ್ನು ಕೊಡುವಂಥ ಒಂದು ಅವಕಾಶ ಎರಡೂ ಕ್ಷೇತ್ರದಲ್ಲಿ ಸಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಪಕ್ಷದ ನಮ್ಮ ಕಾರ್ಯಕರ್ತರು, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೇ ಹೇಳುವಂಥದ್ದು, ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಏನೇ ಬಂದು ಆಟ ಆಡಿದ್ರು ಸಹ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವು ಶತಸಿದ್ಧ. ಜನರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ನಮ್ಮೆಲ್ಲ ಪ್ರಮುಖರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು, ಆನಂತರ ಜಗದೀಶ್ ಶೆಟ್ಟರು,
ಗದ್ದಿಗೌಡರು, ಕಾರಜೋಳ ಅವರು, ನಿರಾಣಿ ಅವರು, ಈ ರೀತಿ ಅನೇಕ ಪ್ರಮುಖರು ಸೇರಿದಂತೆ ಮಾಡಿದ್ದಾರೆ. ಇವತ್ತು ಇಲ್ಲಿನ MLC ಅವರಾದಂತಹ PH ಪೂಜಾರ್ ಅವರು, ಹನುಮಂತ್ ನಿರಾಣಿ ಅವರು, ಈ ರೀತಿ ಇಲ್ಲಿ ಜಿಲ್ಲೆಯ ಎಲ್ಲಾ ಪ್ರಮುಖರು ಮತ್ತು ಹೊರಗಿನಿಂದನೂ ಬೇರೆ ಬೇರೆ ನಮ್ಮ ರಾಜ್ಯದ ಪ್ರಮುಖರು ಬಂದು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯ ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನು ಜನ ಮನೆಗೆ ಕಳಿಸ್ತಾರ. ಮೊಮ್ಮಗನ್ನ ಮತ್ತು ಮಗನ್ನ ಇಬ್ಬರನ್ನು ಮನೆಗೆ ಕಳಿಸುವಂತ ಕಾಲ ಸನ್ನಿಹಿತವಾಗಿದೆ. ಇವತ್ತು ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ತುಷ್ಟೀಕರಣದ ರಾಜಕಾರಣ, ವಿಶೇಷವಾಗಿ ಎಲ್ಲೆಲ್ಲಿ ಶಿವಾಜಿ ಮೆರವಣಿಗೆ ನಡೀತದ, ಎಲ್ಲೆಲ್ಲಿ ಗಣಪತಿ ಮೆರವಣಿಗೆ ನಡೀತದ, ಅಲ್ಲಿ ತುಷ್ಟೀಕರಣದ ಒಂದು ಪರಿಣಾಮವಾಗಿ, ಆ ತುಷ್ಟೀಕರಣದ ನೀತಿಯಿಂದಾಗಿ, ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದಾಗಿ ಮತಾಂಧ ಶಕ್ತಿಗಳು ತಲೆ ಎತ್ತಿ ಇದ್ದ ಸಾಮರಸ್ಯವನ್ನ ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಪ್ರಮುಖರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು, ಆನಂತರ ಜಗದೀಶ್ ಶೆಟ್ಟರು, ಗದ್ದಿಗೌಡರು, ಕಾರಜೋಳ ಅವರು, ರೈಟ್. ಇಲ್ಲಿ ಪ್ರಮುಖವಾಗಿ ಹಲವು ವಿಚಾರಗಳನ್ನು ಗಮನಿಸಲೇಬೇಕಾಗತ್ತೆ. ಲೆಟ್ ಮಿ ಎಕ್ಸ್ಪ್ಲೇನ್ ಫಸ್ಟ್. ಯಾಕಂತ ಹೇಳಿದ್ರೆ ನೋಡಿ, ಬಹಳಷ್ಟು ಟೀಕೆ ಟಿಪ್ಪಣಿಗಳು ಹಲವು ವಿಚಾರಗಳಲ್ಲಿ ಉದ್ಭವಿಸುತ್ತೆ. ಅದರಲ್ಲಿ ಒಂದು, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಬೆಳೆಸೋದಕ್ಕೆ ಯಾವ ಪಕ್ಷಗಳು ಮುಂದಾಗೋದಿಲ್ವಾ ಅಂಥೇಳಿ, ಅದಕ್ಕೆ ಈ ಸಲ ಈ ಉಪಚುನಾವಣೆಯಲ್ಲಿ BJP ಒಂದು ಉತ್ತರ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಈ ಸತಿ ಕಣದಲ್ಲಿದ್ದಾರೆ. ಮೇ ಬಿ ಎಷ್ಟೋ ಕುಟುಂಬ ರಾಜಕಾರಣದ ನಡುವೆ ಇದೊಂದು ಹೊಸ ವಿಚಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ದಾವಣಗೆರೆ ಕ್ಷೇತ್ರಕ್ಕೆ ಬರಬೇಕು. ಕಾಂಗ್ರೆಸ್ ಭದ್ರಕೋಟೆ, ಶಾಮನೂರು ಶಿವಶಂಕರಪ್ಪನವರ ಒಂದು ಭದ್ರಕೋಟೆಯಾಗಿ ಇದ್ದಂತಹ ಕ್ಷೇತ್ರದಲ್ಲಿ ಸಮರ್ಥಲ್ಲಿ ಕಣದಲ್ಲಿದ್ದಾರೆ. ಅಲ್ಪಸಂಖ್ಯಾತ ಮತಗಳು ಹೆಚ್ಚಿರುವಂತಹ ಜಾಗ ಅದು. ಅಲ್ಲಿ ಅಲ್ಪಸಂಖ್ಯಾತರು ನಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿದ್ದರು. ಅಲ್ಲಿ ವ್ಯತ್ಯಾಸ ಆಗಿದೆ. ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ನೋಡಿ, SDPIಯಿಂದ ಬಹಳ ಮುಖ್ಯವಾಗಿ ಅಪ್ಸರ್ ಕೊಡ್ಲಿಪೇಟೆ ಅಂತ ಅವರು ಕೂಡ ಕಣದಲ್ಲಿದ್ದಾರೆ. ಇಂಥ ಒಂದು ಬೆಳವಣಿಗೆ ನಡೆದಿದೆ. ಸೊ ಅಲ್ಲಿ ಮತಗಳು ಸ್ಪ್ಲಿಟ್ ಆಗೋದನ್ನು ನೀವು ಗಮನಿಸಬೇಕಾಗುತ್ತೆ. ಸ್ಟಿಲ್ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಕಾಂಗ್ರೆಸ್. ಇದೆಲ್ಲದರ ಜೊತೆಗೆ ನಾನು ಮತ್ತೊಂದು ವಿಚಾರವನ್ನು ಪ್ರಸ್ತಾಪ ಮಾಡಲೇಬೇಕು. AAP ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಶಿವಕುಮಾರ್ ಅಂತ ಹೇಳಿ ಅಭ್ಯರ್ಥಿ. ಯಾಕಂತ ಹೇಳಿದ್ರೆ BJP ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರೊಂದು ಮಾತನ್ನು ಉಲ್ಲೇಖ ಮಾಡಿದ್ರೇನು, ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತ. ಆ ಬದಲಾವಣೆ ಯಾವುದು ಬೇಕಾದರೂ ಆಗಿರಬಹುದು. ಪ್ರಮುಖ ರಾಷ್ಟ್ರೀಯ ರಾಜಕೀಯ ಪಕ್ಷಗಳ ಆಡಳಿತವನ್ನೂ ಗಮನಿಸಿದ್ದಾರೆ. ಪ್ರಾದೇಶಿಕ ಪಕ್ಷದ ಆಡಳಿತವನ್ನು ಗಮನಿಸಿರೋದ್ರಿಂದಾಗಿ ಈ ಬದಲಾವಣೆಯನ್ನು AAP ಮೂಲಕ ಏನಾದರೂ ಕಂಡುಕೊಳ್ಳುವಂಥ ಪ್ರಯತ್ನಗಳಾಗಬಹುದಾ ಅಂಥೇಳಿ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಪ್ರಯತ್ನ. ಸೊ ಇದೆಲ್ಲದರ ನಡುವೆ ಆಗ್ತಿರುವಂಥ ಈ ಉಪಚುನಾವಣೆಯ ಬೆಳವಣಿಗೆಗಳ ಕುರಿತಂತೆ ಮಾತಾಡೋದಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು JDS ವಕ್ತಾರಾಗಿರುವಂಥ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ, ನಮಸ್ಕಾರ. AP ವಕ್ತಾರಾಗಿರುವಂಥ ರವೀಶ್ ದಾಸಪ್ಪ ಅವರಿದ್ದಾರೆ, ನಮಸ್ಕಾರ. ದರ್ಶನ್ ಅವರೇ, ನಾನು ದಾವಣಗೆರೆ ಕ್ಷೇತ್ರವನ್ನು ತಗೊಳ್ತೀನಿ. ದಾವಣಗೆರೆ ಕ್ಷೇತ್ರಕ್ಕೆ ನೀವು ಗಮನಿಸೋದೇ ಆದರೆ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿದ್ದಾವೆ. ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅಲ್ಪಸಂಖ್ಯಾತರು, ವಿಶೇಷವಾಗಿ ಸಾದಿಕ್ ಅವರು ಬಹಿರಂಗವಾಗಿ ಹೇಳಿದ್ರು ಬಹಳ ವಿಶ್ವಾಸ ಇದೆ ಅಂಥೇಳಿ. ಬಟ್ ಅಲ್ಲಿ ಹುಸಿಯಾಗಿದೆ. ಸಮರ್ಥವರು ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಬಟ್ ಗೆಲ್ಲುವ ವಿಶ್ವಾಸ ಎಷ್ಟಿದೆ? ಅವರನ್ನು ವಿಶ್ವಾಸಕ್ಕೆ ನೀವು ತಗೊಳ್ಳುವಂಥ ಪ್ರಯತ್ನ ವಿಫಲ ಆಯ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲಿಗೆ ಸಮರ್ಥ್ ಅವರು ಒಬ್ಬ ಸಮರ್ಥ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ. ಅವರ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅದ್ರ ಸಮೇತ ಎಕನಾಮಿಕ್ಸ್ ಮಾಡಿ ಬಂದಿದ್ದಾರೆ UK-ನಲ್ಲಿ. ಮತ್ತು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವ ಕರಪ್ಷನ್ ಬ್ಯಾಕ್ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಒಬ್ಬ ಯುವಕನಿಗೆ ಕಾಂಗ್ರೆಸ್ ಪಕ್ಷ ಈ ಬಾರಿಯ ಒಂದು ಟಿಕೆಟನ್ನು ಕೊಡೋ ಮೂಲಕ ಒಬ್ಬ ಸಮರ್ಥವಾದಂತಹ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿದ್ದಾರೆ. ಮತ್ತು ನೀವು ಒಂದು ಬಹಳ ಉಪಯುಕ್ತವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ. ಮತ್ತು ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈ ಟ್ವಿಟರ್ಲೆಲ್ಲ ಕೆಲವರು ಅವರು ಬರವಣಿಗೆಗಳು ನೋಡಿದರೆ ಅವರಿಗೆ ಜ್ಞಾನಪೀಠ, ಅವರಿಗೆ ನೋಬೆಲ್ ಅವಾರ್ಡು ಎಲ್ಲ ಕೊಡಬೇಕು.
ಯಾಕೆ? ಏನು ವಿಕೃತವಾದಂತಹ ಬರವಣಿಗೆ, ಅವರ ಒಂದು ವಿಶೇಷವಾದಂತಹ ಬರವಣಿಗೆ. ಇದರಲ್ಲಿ ಗ್ರೌಂಡ್ ರಿಪೋರ್ಟ್ ಗೊತ್ತಿಲ್ಲ ಅಥವಾ ಅಲ್ಲಿ ವೋಟರ್ ಅಲ್ಲ, ಅವರವರ ಅಭಿಪ್ರಾಯ ಹೇಳಲಿಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಒಂದೇ ಟಿಕೆಟ್ ಇರೋದು, ಒಂದು ಟಿಕೆಟ್ನ ನಾವು ಗೆಲ್ಲುವಂಥ ಅಭ್ಯರ್ಥಿಗೆ ಕೊಡಬೇಕು. ಹಾಗಂತೇಳಿ ಒಂದು ಸಮುದಾಯವನ್ನೇ ನೀವು ಮೋಸ ಮಾಡಿದಿರಿ, ಅನ್ಯಾಯ ಮಾಡಿದಿರಿ ಬಿಂಬಿಸುವಂತಹ ಕಾರ್ಯ ಆಗ್ತಾ ಇದೆ. ಮೇಡಮ್, ನಾನು ಚಿಕ್ಕ ಉದಾಹರಣೆ ಕೊಡ್ತೀನಿ. ಇವತ್ತು ACC ಅಧ್ಯಕ್ಷರ ಪೊಲಿಟಿಕಲ್ ಸೆಕ್ರೆಟರಿ ಮತ್ತೆ ಕರ್ನಾಟಕದಿಂದ 3-4 ನಮ್ಮ ಕಾಂಗ್ರೆಸ್ ರಾಜ್ಯಸಭೆಯಲ್ಲಿ ಮುಸಲ್ಮಾನ್ ಅಭ್ಯರ್ಥಿಗೆ ಯಾರು ಸೈಯದ್ ನಾಸೀರ್ ಹುಸೇನ್ ಅವರಿಗೆ ನಾವು ಕೊಟ್ಟಿದ್ದೀವಿ. ಹೌದು, ಇವತ್ತು ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಿಂದ ಮೇಲ್ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಸ್ಪೀಕರ್ ಹುದ್ದೆಯನ್ನ ಮಾನ್ಯ ಶ್ರೀ UT ಖಾದರ್ ಸಾಹೇಬ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರನ್ನು ಸ್ಪೀಕರ್ ಮಾಡಿದೆ. ಹಾಗೇನೆ BZ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರಾಗಿದ್ದಾರೆ, ಪೌರಾಡಳಿತ ಸಚಿವರಾಗ್ಬಿಟ್ಟು ರಹೀಂ ಖಾನ್ ಅವರು ಇದ್ದಾರೆ. ಹಾಗೇನೆ MLAಗಳು, ಉದಾಹರಣೆ ಖನಿಜಾ ಫಾತಿಮಾ ಅವರಾಗಿರ್ಬೋದು, ಹ್ಯಾರಿಸ್ ಅವರಾಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಆಸಿಫ್ ಸೇಠ್ ಆಗಿರ್ಬೋದು, ತನ್ವೀರ್ ಸೇಠ್ ಅವರಾಗಿರ್ಬೋದು, UT ಖಾದರ್ ಅವರಾಗಿರ್ಬೋದು, ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು. ಮೊನ್ನೆ ನಡೆದಂಥ ಬೈ ಎಲೆಕ್ಷನ್ ಸಮೇತ ನಾವು ಶಿಗ್ಗಾವಿನಲ್ಲಿ ಪಠಾಣ್ ಅವರಿಗೆ ನಾವು ಕೊಟ್ಟಿದ್ದೀವಿ. ಹಾಗೆ ನೀವು MLC ನೋಡ್ತಾ ಬಂದರೆ ಜಬ್ಬರ್ ಅವರು ದಾವಣಗೆರೆ ಮೂಲನೆ, ಸಲೀಂ ಅಹಮದ್ ರವರು ಹಾವೇರಿನಲ್ಲಿ ಗೆದ್ದಿರ್ತಕ್ಕಂಥವ್ರು, ಮತ್ತು ಬಲ್ಕಿಶ್ ಬಾನು ಅವರು, ನಾಜೀರ್ ಅಹಮದ್ ಅವರು. ಹಾಗೆ ನಾವು ಇನ್ನು ಹಿಂದೆ ನಾವು ನೋಡೋದಕ್ಕೆ ಹೋದರೆ ರೈಲ್ವೆ ಇಲಾಖೆ ಅಂತ ಒಂದು ಪೋರ್ಟ್ಫೋಲಿಯೋನ ನಮ್ಮ ಜಾಫರ್ ಶರೀಫ್ ಸಾಹೇಬ್ರು ಅವ್ರು ಇವತ್ತು ನಮ್ಮೊಂದಿಗಿಲ್ಲ. ಹೀಗೆ ಪ್ರತಿ ಹಂತದಲ್ಲೂ ನಾವು ಸರ್ವ ಧರ್ಮ ಸರ್ವ ಜಾತಿಗಳಿಗೆ ಒಂದು ಗೌರವ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ನಾನು ಯಾಕೆ ಈ ಮಾತನ್ನು, ನಿಮಗೆ ಅವರೇ ಶಕ್ತಿ, ಅವ್ರಿಗೆ ಕೊಟ್ಟಿರೋದ್ರಲ್ಲಿ ಏನು ವಿಶೇಷವಾಗಿ ನಮಗೆ ಎಲ್ಲರೂ ಶಕ್ತಿ ಮೇಡಮ್. ಈಗ ಒಂದು ಬಜೆಟ್ ಅಲ್ಲಿ ನಾವೇನಾದ್ರೂ ಆ ಸಮುದಾಯಗಳಿಗೆ ಕೊಟ್ಟಾಗ ತುಷ್ಟೀಕರಣ ಅಂತ ಹೇಳ್ತಾರೆ. ನಾನು ಇಷ್ಟು ಜನ MLAಗಳು ಹೇಳಿದೆ, ಇಷ್ಟು ಜನ ಮಂತ್ರಿಗಳು ಸ್ಪೀಕರ್ನು ಸೇರಿದಂತೆ ಹೇಳಿದೆ. ಇವತ್ತು BJPಯ ವಿಚಾರಕ್ಕೆ ಹೋದ್ರೆ ಮೇಡಮ್, ಇವತ್ತೇನು ಯಡಿಯೂರಪ್ಪನವ್ರದ್ದೊಂದು ಹೇಳಿಕೆಯನ್ನು ನಾನು ನೋಡಿದ್ದೀನಿ. 64 ಅವರು MLA, 224 ಕ್ಷೇತ್ರದಲ್ಲಿ ಒಬ್ಬ ಮುಸಲ್ಮಾನಿಗೆ ಅವರು ಟಿಕೆಟ್ ಕೊಡುವಂತ ಕೆಲಸ ಮಾಡಿಲ್ಲ, ಸತ್ಯ ಇದು. ಕೇಂದ್ರದಲ್ಲಿ ಒಬ್ಬ ಮುಸಲ್ಮಾನ್ ಸಚಿವರು ಇವತ್ತಿಲ್ಲ, ಇದು ಸತ್ಯ. ಇನ್ನು JDSನವ್ರ ವಿಚಾರಕ್ಕೂ ಬರೋಣ. ಇಲ್ಲಿ ನಾವು MLC ಮಾಡಿದ್ವಿ, CM ಇಬ್ರಾಹಿಂ ಅವ್ರನ್ನ ಕರ್ಕೊಂಡೋದ್ರು, ರಾಜ್ಯಾಧ್ಯಕ್ಷ ಮಾಡಿದ್ರು, ಇವತ್ತು ಅವ್ರ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ದಾರೆ, ಹೊರಗಡೆ ಹಾಕಿದ್ದಾರೆ. ಆದರೆ ನಾವು ಪ್ರತಿಯೊಬ್ಬರನ್ನು ಗೌರವಿಸಿದ್ದೀವಿ. ನಮಗೆ ಒಂದು ಕ್ರೈಟೀರಿಯಾ, ನಾವಲ್ಲಿ ಗೆಲ್ಲಬೇಕು ಅನ್ನುವಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗೆಯೇ 2008ರಿಂದ ಇಲ್ಲಿ ತನಕ ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಮೇಡಮ್, ಪಕ್ಷ ಅವರ ಒಂದು ಕೊಡುಗೆಯನ್ನು ಗಮನಿಸಲೇಬೇಕಾಗ್ತದೆ. ಅವರೊಂದು ಲೈಫ್ ಟೈಮ್ ಖಜಾಂಚಿಯಾಗಿ ತನು ಮನ ಧನದಿಂದ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದ್ರಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮತ್ತೆ ಅವರ ಕುಟುಂಬ ಪಕ್ಷದ ಜೊತೆಗಿದೆ. ಕೋವಿಡ್ ಬಂದಾಗ 100 ಕೋಟಿ ಖರ್ಚು ಮಾಡಿ ವ್ಯಾಕ್ಸಿನೇಷನ್ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರ ಪುತ್ರ ಒಬ್ಬ ಆಯ್ಕೆಯಲ್ಲಿ ಉತ್ತಮವಾಗಿದೆ. ಮತ್ತೆ ಕುಟುಂಬ ರಾಜಕಾರಣ ಅಂತ ಅನಿಸ್ಕೊಳ್ಳಲ್ಲ ಹಾಗೆ, ಯಾಕೆಂದ್ರೆ ಅವರು ಪಕ್ಷಕ್ಕೆ ಮಾಡಿರೋ ಸೇವೆ. ಮೇಡಮ್, ಈಗ ನಾವು 1 ಸೀಟ್ MP ಗೆದ್ದಿದ್ವಲ್ವಾ, ಇವತ್ತು ನಾವು 9ನೇದು ಬರ್ತಾ ಇದೀವಿ ಅಂದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆದ್ದಿರೋದು ಕಾರಣ ಅನ್ನೋದನ್ನ ನಾವು ಮರಿಬಾರ್ದು. ಇದು ನಾವು ಕುಟುಂಬ ಅಂತ ತಾಳಕ್ ಹೋಗಲ್ಲ, ಕುಟುಂಬದವ್ರು ಮಾತ್ರ ಓಟ್ ಹಾಕಲ್ಲ, ಅಲ್ಲಿ ಮುಸಲ್ಮಾನ್ ಸಮುದಾಯದವರು ಮತ್ತೆ ಎಲ್ಲಾ ಸಮುದಾಯದವರು ಸೇರಿ ಇವತ್ತು. ಮತ್ತೆ ಇನ್ನೊಂದು ಮೇಜರ್ ವಿಷಯ ಮೇಡಮ್, ಇವತ್ತು ವೀರಶೈವ ಸಮಾಜದ ಒಂದು ಅಗ್ರಗಣ್ಯ ನಾಯಕರಾಗಿ ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರಿದ್ರು. ಎಲ್ಲದನ್ನೂ ಪರಿಗಣನೆಗೆ ತಗೊಂಡು ಅವರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ. ಹಿಂದೆನೂ ಮುಸಲ್ಮಾನರು ನಿಂತಿದ್ರು. ಇದೇ SDP ಅಂತ ನೀವು ಉಲ್ಲೇಖ ಮಾಡಿದ್ರೆ 1200 ಓಟನ್ನ ಅವ್ರು ತಗೊಂಡಿದ್ರು 23ನೇ ಇಸ್ವಿನಲ್ಲಿ. ಇವತ್ತು ಅವರು ಏನಾದ್ರು ತಗೊಂಡ್ರೆ 1,000, 1,500 ಯಾರು ಬೇಕಿದ್ರೂ ನಿಲ್ಬಹುದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದ್ರೆ ನಿಂತ ಮೇಲೆ ಅದನ್ನ ಬೇರೆ ರೀತಿ ಕೊಂಡೋಗುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳ್ತಾ, ಇವತ್ತು ನಾವು ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡರಲ್ಲೂ ಖಂಡಿತವಾಗಿ ದಿಗ್ವಿಜಯವನ್ನ ಸಾಧಿಸಿ ಗೆಲುವಿನ ಫಲಿತಾಂಶ ಆದ ಮೇಲೆ ಒಂದು ಸ್ವೀಟ್ ಬಾಕ್ಸ್ ನಿಮ್ಮ ಏನೋ ಕೊಟ್ಟು ಆಮೇಲೆ ಚರ್ಚೆಯಲ್ಲಿ ಭಾಗವಹಿಸ್ತೀನಿ ಮೇಡಮ್. ರೈಟ್. BJP ವಕ್ತಾರಾಗಿರುವಂತಹ ಶಂಕರ್ ಗೌಡ ಬಿರಾದರ್ ಅವರು ಝೂಮ್ ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶಂಕರ್ ಅವ್ರಿಗೆ. ನಿಮ್ಮ ಆಡಿಯೋ ಕೇಳಿಸ್ತಾ ಇಲ್ಲ ಶಂಕರ್ ಅವರೇ. ನಮಸ್ತೆ ಮೇಡಮ್. ರೈಟ್, ನಮಸ್ತೆ. ಹೇಳಿ, ಇವತ್ತು ಉಮೇದುವಾರಿಕೆ ಸಲ್ಲಿಕೆಯ ಪ್ರಕ್ರಿಯೆಗಳೆಲ್ಲ ಆಯಿತು. ಎಲ್ಲ ಘಟಾನುಘಟಿ ನಾಯಕರು ಉಪಚುನಾವಣೆಯಲ್ಲಿ ಬಹಳ ಭಾಗಿಯಾಗಿದ್ರು. ಗೆಲ್ಲುವ ವಿಶ್ವಾಸ ಎಷ್ಟಿದೆ, ಹೆಂಗಿದೆ? ಎಲ್ಲ ಒಂದಾಗಿ ಮೇಡಮ್, ಬಿಜೆಪಿ ಕಂಪ್ಲೀಟ್ ಬಟಾಲಿಯನ್ ಜೊತೆಗೆ ನಾವು ಫೀಲ್ಡ್ ಬಂದಿದೀವಿ. ಅಲ್ಲ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಒಂದಾಗ್ಬಿಡ್ತೀರಿ ನೀವು? ಇಲ್ಲ ಮೇಡಮ್, ಎಲ್ಲ ಯಾವಾಗ್ಲೂ ಒಂದೇ ಇರ್ತೀವಿ. ಸ್ಥಳೀಯವಾಗಿ ಕೆಲವೊಂದಿಷ್ಟು ಗೊಂದಲಗಳು ಇರುತ್ತೆ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಕ್ಕೆ. ಯಾಕಂದ್ರೆ ಗೆಲ್ಲುವಂತ ಪಕ್ಷಕ್ಕೆ ಅಲ್ವಾ ಈ ತರದ್ದು ವಿಚಾರಗಳು ಬರೋದು. ಸೊ ಹಾಗಾಗಿ ನಮ್ಮ ಕಾಂಗ್ರೆಸ್ನ ಪ್ರತಿನಿಧಿಗಳು ಹೇಳ್ತಿದ್ರು ಈಗ ದರ್ಶನ್ ಅವರು, ಏನಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಈ ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ದಾರೆ, ಅವ್ರಗಳೆಲ್ಲ ಏನ್ ಭಾರಿ ಪ್ರಜ್ಞಾವಂತರ ಅಂತ. ಇಷ್ಟು ದಿವಸ ಪಾಪ ಮುಸಲ್ಮಾನ್ ಯುವಕರ ಕಮೆಂಟ್ಗಳು ಇವ್ರಿಗೆ ಕಿವಿಗೆ ತುಪ್ಪ ಹಾಕ್ದಂಗೆ, ಕಿವಿ ಮೇಲೆ ಇವ್ರಿಗೆಲ್ಲ ಅದೇನೋ ಹೂವು ಹಾಕ್ದಂಗೆ ಇತ್ತು. ಇವತ್ತಿಗೆ ಅವ್ರುಗಳು ಕಿವಿಲಿ ಕಾದು ಎಣ್ಣೆ ಹಾಕ್ದಂಗೆ ಆಗಿದೆ ಇವ್ರುಗಳಿಗೆ.
ಇಲ್ಲ ಅವ್ರು ಕಮೆಂಟ್ ಮಾಡ್ತಿದಾರಲ್ಲ ಈ ಅಲ್ಲ ಮುಸಲ್ಮಾನ್ ಸಮುದಾಯದ ಅಲ್ಲಲ್ಲ ಯುವಕರು. ಈಗ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡ್ಕೋಬಾರ್ದಂತೆ. ನೀವೇನ್ ಮಾಡಿದಿರಿ ಅನ್ನೋದು ಇಲ್ಲ, ಇಲ್ಲ. ಇಂಪಾರ್ಟೆಂಟ್. ಈಗ ಇಲ್ಲ, ಕಾಂಗ್ರೆಸ್ ಅವ್ರು ವಕ್ತಾರಾಗಿರುವಂತ ಹೇಳಿದ್ರು ದರ್ಶನ್ ಅವರು JDS ಹೇಳಿದ್ರು, AAP ಹೇಳಿದ್ರು, ಸಾಮಾನ್ಯ ಯಾರು ಯಾವ್ದೋ ಅಭ್ಯರ್ಥಿಯ ಅಭಿಮಾನಿಗೆ ಹೇಳಿದ್ರು. ಅವ್ರ ವೈ ಬಗ್ಗೆ ಬಿಜೆಪಿ ಇಸ್ ಮೇಡಮ್. ಟಾಕಿಂಗ್ ಅಬೌಟ್ ದರ್ಶನ್ ಕಮೆಂಟ್? ಅಲ್ಲ ಬಿಜೆಪಿ ಪ್ರಶ್ನೆ ಅಲ್ಲ ಇದು. ಅವ್ರು ಹೇಳ್ತಿರೋದು ಮುಸಲ್ಮಾನ್ ಸಮುದಾಯದ ಯುವಕರು ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ಗೆ. ಸ್ವಲ್ಪ ದಯವಿಟ್ಟು ನಿಮ್ ಚಾನಲ್ ಅಲ್ಲಿ ಆ ಕಮೆಂಟ್ಸ್ ಗಳನ್ನ ತೋರಿಸಬೇಕಾಗಿ ವಿನಂತಿ. ಅವ್ರದೆಲ್ಲ ಜಿನ್ಯೂನ್ ಪ್ರೊಫೈಲ್ಸ್. ಈ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಆಫೀಸ್ ಅಲ್ಲಿ ಕೂತ್ಕೊಂಡು ಫೇಕ್ ಅಕೌಂಟ್ಸ್ ಗಳು ಕ್ರಿಯೇಟ್ ಮಾಡಿಸಿ ಈ ಕಮೆಂಟ್ ಮಾಡಿಸೋದೆಲ್ಲ ಅವ್ರಿಗೆ ರೂಢಿ ಇರುತ್ತೆ. ಈ ಜಿನ್ಯೂನ್ ಆಗಿರೋ ಅಕೌಂಟ್ ಗಳಿಂದಾನೇ ಈ ಮುಸಲ್ಮಾನ್ ಸಮುದಾಯದವರು ಇಲ್ಲಿ ದಾವಣಗೆರೆಯಲ್ಲಿ ಬೀದಿಗಿಳಿದಾರಲ್ಲ, ನಮ್ದು 60,000 ಓಟ್ ಇದೆ, 80,000 ಓಟ್ ಇದೆ ಅಂತ ಹೇಳಿ ಅವ್ರಗಳಿಗೆ ಇವರು ನ್ಯಾಯ ಕೊಡ್ಲಿ. ಆಮೇಲೆ ಇನ್ನೊಂದು ಹೇಳಿದ್ರು, ಏನೋ ಸಮರ್ಥ ಅವರು ತುಂಬಾ ಸಮರ್ಥವಾದ ಅಭ್ಯರ್ಥಿ ಅಂತ ಹೇಳಿ. ಯಾವ ತರದಲ್ಲಿ ಸಮರ್ಥವಾದ ಅಭ್ಯರ್ಥಿ? ಅವರು ರಾಜಕೀಯ ಜೀವನವನ್ನೇ ನೋಡಿಲ್ಲ, ಸಾಮಾಜಿಕ ಜೀವನದಲ್ಲಿ ಬೆರ್ತೆ ಇಲ್ಲ ಯಾರ ಜೊತೆನೂ. ಇವ್ರು ಯಾವ್ದೋ ಬೇರೆ ದೇಶದಲ್ಲಿ ಓದ್ ಬಂದಿದ್ದಾರೆ. ಅವ್ರ ತಾತ ದಾವಣಗೆರೆನ ಅಮೆರಿಕ ಮಾಡಿದ್ರೆ ಇವ್ರು ಲಂಡನ್ಗೆ ಹೋಗಿ ಯಾಕೆ ಓದ್ಬೇಕಿತ್ತು? ದಾವಣಗೆರೆಲ್ಲೇ ಓದ್ಬೇಕಿತ್ತಲ್ವಾ? ಇವರು ಅಮೆರಿಕದಿಂದ, ಲಂಡನ್ ಇಂದ, ಇನ್ನೊಂದು ಯಾವ್ದೋ ಬೇರೆ ದೇಶದಲ್ಲಿ ಓದ್ ಬಂದು ಇವತ್ತು ಇವರು ದಾವಣಗೆರೆಗೆ ಬಂದಿದ್ದಾರೆ. ಜನರ ಕಷ್ಟ ಹೇಗೆ ಅರ್ಥಕೊಳ್ತಾರೆ? ಅದೇ ನಮ್ಮ ಅಭ್ಯರ್ಥಿ ನೋಡಿ, ಹುಟ್ಟದಾಗಿನಿಂದ ಬಡವರ ಮಗ ಶ್ರೀನಿವಾಸ್ ಅವರು, ಆಯ್ತಾ, ಅಲ್ಲಿ ಜನರ ತೊಂದರೆಗಳು ಏನಿದೆ ಎಲ್ಲವನ್ನ ನೋಡಿದ್ದಾರೆ. ಹಾಗಾಗಿ ಬಿಜೆಪಿ ಈ ಬಾರಿ ದಾವಣಗೆರೆ ಗೆದ್ದೇ ಗೆಲ್ಲುತ್ತೆ. ಇವರು ತುಷ್ಟೀಕರಣ ಏನು ಇಷ್ಟು ದಿವಸ ಬಿಜೆಪಿ ಅಂತ ತೋರಿಸಿ ಇವ್ರು ಗುಮ್ಮ ನೀವೆಲ್ಲ ನಮ್ಗೆ ಓಟ್ ಹಾಕಿ ಕಾಂಗ್ರೆಸ್ಗೆ, ನಾವು ಆಡಿದ್ದೆ ಆಟ ಅಂತ ಹೇಳಿ ನಡೀತಿತ್ತು. ಇವತ್ತು ಆ ಸಮುದಾಯ ಎಚ್ಚೆತ್ಕೊಂಡಿದೆ ಅಂತ ನಾನು ಆ ಅನ್ಕೊಂಡಿದ್ದೀನಿ. ಸಮುದಾಯ ಏನಾದ್ರು ನಿಮ್ ಜೊತೆಗಿದೆಯಾ? ಹಂಗಾದ್ರೆ ಎಚ್ಚೆತ್ಕೊಂಡಿದೆ, ರೈಟ್, ಗಾಟ್ ಇಟ್. ನಿಮ್ಮ ಕಾಂಟೆಕ್ಸ್ಟ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗಾದ್ರೆ ಆ ಸಮುದಾಯದ ಬೆಂಬಲಕ್ಕೆ ನೀವು ನಿಂತ್ಕೊಂಡಿದ್ದೀರಾ ಅಥವಾ ಆ ಸಮುದಾಯ ನಿಮ್ ಜೊತೆಗಿದೆಯಾ? ನೋಡಿ ಬಿಜೆಪಿ ಯಾವತ್ತೂ ಎಲ್ಲಾ ಸಮುದಾಯಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗುತ್ತೆ. ನಮ್ಮ ಪ್ರಧಾನಮಂತ್ರಿಗಳು ಪ್ರತಿ ಬಾರಿ ಹೇಳ್ತಾರೆ ಸಬ್ಕಾ ವಿಕಾಸ್ ಅಂತೇಳಿ. ಹಾಗೆ ನಮ್ಮ ಬಿಜೆಪಿ ಯಾವತ್ತು ಯಾರಿಗೂ ಓಲೈಕೆ ಪಾಲಿಟಿಕ್ಸ್ ಮಾಡೇ ಇಲ್ಲ. ನಾವು ಅವ್ರಗಳಿಗೆ ಏನ್ ನ್ಯಾಯ ಸಿಗ್ಬೇಕು ಆ ನ್ಯಾಯಗಳು ಕೊಟ್ಟಿದ್ದೀವಿ. ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮುಸಲ್ಮಾನರು ಎಲ್ಲಾರು ತುಂಬಾ ಸುರಕ್ಷಿತವಾಗಿ ಒಂದ್ ದೇಶದಲ್ಲಿದ್ರೆ ಅದು ಭಾರತ. ಇವತ್ತು ಮಿಡಲ್ ಈಸ್ಟ್ ನೋಡಿ, ಯಾವುದು ಇಸ್ಲಾಂ ಹುಟ್ಟಿರುವಂತಹ ಪ್ರದೇಶ ಇವತ್ತು ಯಾವ ಪರಿಸ್ಥಿತಿ ಇದೆ. ಭಾರತದಲ್ಲಿ ಅವ್ರಿಗಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯ ಜಗತ್ತಿನ ಬೇರೆಡೆ ಎಲ್ಲೂ ಇಲ್ಲ. ಅಷ್ಟು ಸ್ವಾತಂತ್ರ್ಯ ಮುಸಲ್ಮಾನರಿಗಿದೆ. ಕೋಟ್ಯಾನುಗಟ್ಲೆ ಮಸೀದಿಗಳು ದೇಶದಲ್ಲಿದೆ. ಇದೆಲ್ಲ ಇವರು 2014 ಮೋದಿ ಬರೋಗಿಂತ ಮುಂಚೆ ಹೇಳಿದ್ರಲ್ಲ, ಮೋದಿ ಬಂದ್ಬಿಟ್ರೆ ನೀವೆಲ್ಲ ಪಾಕಿಸ್ತಾನ ಕಟ್ಬಿಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಂತ ಹೇಳಿ. ಇವತ್ತಿನ ಮುಸಲ್ಮಾನ್ ಬಾಂಧವರು ಹೇಳ್ತಿದ್ದಾರೆ ದಾವಣಗೆರೆಯಲ್ಲಿ ಮೋದಿ ಅಂತ ಸುಳ್ಳು ಹೇಳಿ ನಮಗೆಲ್ಲ ವಂಚಿಸಿ ಇವ್ರು ಮತ ತಗೊಂಡ್ರು ಇಷ್ಟು ದಿವಸ ಅಂತ ಹೇಳಿ. ರೈಟ್ ಶಂಕರ್ ಅವರೇ, ಸ್ವಲ್ಪ ನೆಟ್ವರ್ಕ್ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮ ವಾಯ್ಸ್ ನನಗೆ ಕ್ಲಾರಿಟಿ ಲಭ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಶಂಕರ್ ಅವರೇ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಓಕೆ ರೈಟ್ ಸರ್, ನೀವು ಹೇಳಬೇಕು. ದರ್ಶನ್ ಅವರು ಉಲ್ಲೇಖ ಮಾಡದಂಗೆ ಈಗ ಸಮರ್ಥ್ ಅಭ್ಯರ್ಥಿ ಅಂದ ಸಂದರ್ಭದಲ್ಲಿ ಇಲ್ಲಿ ಆ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ವಿಚಾರದಲ್ಲಿ ನಾವು ಕುಟುಂಬ ರಾಜಕಾರಣ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆಯನ್ನು ಗಮನಿಸಬೇಕಾಗತ್ತೆ. ರಾಜ್ಯಕ್ಕೆ ಮತ್ತು ಅವರ ಕ್ಷೇತ್ರಕ್ಕೆ ಕೊಡುಗೆಯನ್ನು ಗಮನಿಸಿ, ಇರುವಂಥ ಒತ್ತಡವನ್ನು ಗಮನಿಸಿ ಯಾರು ಸೂಕ್ತ ಅಂತ ಹೇಳಿ ತೊಗೊಂಡಿರುವಂಥ ನಿರ್ಧಾರ ಅದನ್ನು ನಾವು ಕುಟುಂಬ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರು. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾನು ಅನೇಕ ಸಂದರ್ಭಗಳಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಮಾತಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡ್ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ನಾನು ಮಾತಾಡಿದ್ದೀನಿ. ಅವರಿಗೆ ಮನುಷ್ಯರಿಗೆ ಒಂದು ನಾಲಿಗೆ ಇರುತ್ತೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಇವ್ರುಗಳಿಗೆ ಎರಡೆರಡು ನಾಲಿಗೆ ಇದೆ ಅಂತಕ್ಕಂಥದ್ದನ್ನು ಕೆಲವು ಸಂದರ್ಭದಲ್ಲಿ ತೋರಿಸ್ತಾ ಇರ್ತಾರೆ. ಅವರು ಬೇಕಾದಾಗ ಅದು ಓಕೆ, ಅವ್ರು ಬ್ಯಾಡ್ದಿರೋವಾಗ ಅದು ಅಲ್ಲ. ತಾವು ಹೇಳ್ತಾ ಇದ್ರಿ ಸಮರ್ಥವಂತ ಅಭ್ಯರ್ಥಿ ಅಂತಕ್ಕಂಥ ಮಾತನ್ನು. ಒಂದು ಮಾತು ಹೇಳ್ತಾ ಇದ್ದೀನಿ, ಅವರು ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು. ಮೇಡಮ್, ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಮೂಲಭೂತ ಸೌಕರ್ಯಗಳು ಅಂತಕ್ಕಂಥದ್ದು ಮುಸಲ್ಮಾನರಿಗೆ ಏನೊಂದು ಪರ್ಸೆಂಟೇಜು ಕೊಡಿಸ್ಕೊಟ್ಟಿದ್ದು ಶ್ರೀಮಾನ್ ದೇವೇಗೌಡರು. ಅದು ಮೂಲಭೂತ ಸೌಕರ್ಯ. ಆ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಅವ್ರಿಗೆ ಒಂದು ಮುನ್ನೆಲೆಗೆ ಬರಬೇಕು, ಆ ಸಮಾಜಗಳು ಒಂದು ತಂದೆ ಅಂತ ಸ್ಥಾನಮಾನಗಳನ್ನ ಉಳಿಸ್ಕೋಬೇಕು ಅನ್ನೋದಾದರೆ ಅವ್ರಿಗೆ ಅಂತ ಮೀಸಲಾತಿ ಕೊಡಬೇಕು ಅಂತಕ್ಕಂಥದಕ್ಕೆ ಹೋರಾಟ ಮಾಡಿದವರು, ಕೊಡಿಸಿದಂಥವ್ರು ಸನ್ಮಾನ್ಯ ದೇವೇಗೌಡರು. ಇವರು ಮೇಲಿಕ್ಕೆ ನಾಟಕಗಳು ಆಡ್ತಕ್ಕಂಥದ್ದು. ನಿಮ್ಮ ಸಮುದಾಯಕ್ಕೆ ನಾವೇನೋ ಮಾಡ್ತೀವಿ, ನಿಮ್ಮ ಸಮುದಾಯಕ್ಕೆ ನಾವೇನೋ ಮಾಡ್ತೀವಿ, ಬರೀ ಪಬ್ಲಿಸಿಟಿ ಕೊಟ್ಕೊಳ್ಳೋದು, ಆ ಸಮುದಾಯಕ್ಕೆ ಏನೂ ಮಾಡೋದಿಲ್ಲ. ಇಷ್ಟೋ ತನಕ ಒಂದು ಪಟ್ಟಿಯನ್ನು ಓದಿದ್ರು ಮಾನ್ಯ ಕಾಂಗ್ರೆಸ್ ವಕ್ತಾರರು. ನಾವು
ಏನು ಅಲ್ಪಸಂಖ್ಯಾತರಿಗೆ ಏನೇನು ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಸ್ಥಾನಮಾನ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಸರ್, ನಾನೀಗ ಮಾತಾಡಿದ ಮಾತುಗೂ ಇದಕ್ಕೂ ಸಂಬಂಧ ಏನಿದೆ ಅಂತಂದರೆ, ಎಲ್ಲಿ ಅವರ ಸಮುದಾಯಗಳಿರ್ತಾವೋ ಆ ಭಾಗದಲ್ಲಿ ಅವ್ರು ಬೇರೆಯವರು ಯಾರೇ ಏನೇ ಕೊಡುಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದಲ್ಲ. ಮೀಸಲಾತಿ ಅಂತಕ್ಕಂಥದ್ದು ಏನಕ್ಕೆ? ಆ ಭಾಗದಲ್ಲಿ ಈಗ ನಾನು ಜನರಲ್ ಇದ್ದೀನಿ ಮೇಡಮ್, ನನ್ನ ವಾರ್ಡು 2A ಆಗಿದೆ, ನನಗೆ ಹೆಂಗೆ ಅವಕಾಶ ಸಿಗುತ್ತೆ? ಅಲ್ಲಿ ಯಾವ ಭಾಗದಲ್ಲಿ ಯಾವ ಸಮಾಜಗಳಿರ್ತಾವೋ ಆ ಸಮಾಜ ಭಾಗ ಇರ್ತಕ್ಕಂಥ ಭಾಗಗಳನ್ನ ಅವ್ರು ಕೊಡಬೇಕು ಅಂತಕ್ಕಂಥದ್ದು. ಈಗ ಮುಸಲ್ಮಾನರು 90,000 ಇದ್ದಾರೆ, ಇವ್ರು 40,000 ಇದ್ದಾರೆ. ಹಾಗಾದರೆ ನೀವು ಮತ್ತೆ ಯಾಕೆ ಅವ್ರು ಕೊಡ್ದಾಗಾದ್ರೆ 6 ಬಾರಿ ಗೆದ್ದಿದ್ದೀರಾ, 6 ಬಾರಿ ಒಂದೊಂದು ಬಾರಿ MP ಆಗಿದ್ದೀರಾ, ಇವತ್ತಿನವರೆಗೂ ದಾವಣಗೆರೆ ಹೇಗಿದೆ ಅಂತಕ್ಕಂಥದ್ದು ಕೆಲವು ಜನ ಹೇಳ್ತಾರೆ. ಅಲ್ಲೂ ಕೂಡ ಅಕ್ಕಪಕ್ಕ ಹಳ್ಳಿಗಳಿಗೆ ಹೋದರೆ ಅದ್ರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು. ಮತ್ತೊಂದು ಮಾತು ಏನು ಅಂತಂದರೆ, ಅನೇಕ ಸಂದರ್ಭಗಳಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಕುಟುಂಬ ರಾಜಕಾರಣದ ಬಗ್ಗೆ ನಾನು ಪ್ರಶ್ನೆ ನಿಮ್ಗೆ ಅಂದ್ರೆ ನೀವೇ ಅದು ದೊಡ್ಡ ಅಪವಾದವನ್ನು ಹೊತ್ಕೊಂಡಿರೋದು. ಇಲ್ಲ, ಒಂದು ನಿಮಿಷ ನಾವು ಕಾಣಿಸ್ತಾ ಇದ್ದೀವಿ ಅಷ್ಟೇನೆ. ಇತಿಹಾಸ ತೆಗೆದು ನೋಡಿ, 100 ವರ್ಷಗಳಿಂದ ಯಾರಿದ್ದಾರೆ ಅಪ್ಪ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಯಾರಿದ್ದಾರೆ ಅಂತಕ್ಕಂಥದ್ದು, ಯಾವ ಪಾರ್ಟಿಲಿ ಇದ್ದಾರೆ ಅಂತಕ್ಕಂಥದ್ದು ಒಂದು. ಬಟ್ ನಾನು ಒಂದು ಮಾತನ್ನು ಪದೇ ಪದೇ ನಿಮಗೆ ಹಿಂದಿನ ಡಿಬೇಟ್ಗಳಲ್ಲಿ ಸ್ಪಷ್ಟ ಮಾಡಿದ್ದೀನಿ. ಯಾವುದೇ ಪಾರ್ಟಿಲಿ ಯಾವುದೇ ಕುಟುಂಬ ಆಗಲಿ ರಾಜಕಾರಣಕ್ಕೆ ಬರಲಿ, ಸನ್ಮಾನ್ಯ ದೇವೇಗೌಡರ ಕುಟುಂಬ ರಾಜಕಾರಣದಲ್ಲಿ ಹಿಂಬಾಗಿಲಿಂದ ಬಂದಿರತಕ್ಕಂಥದ್ದು 99% ಕಡಿಮೆ. ಎಲ್ಲ ಕೂಡ ಚುನಾವಣೆ ಮುಖಾಂತರ ಬಂದಿದ್ದೀವಿ, ಜನಗಳ ಮುಂದಕ್ಕೆ ಹೋಗಿದ್ದೀವಿ, ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು, ಜನಗಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಹೇಳಿದ್ದೀವಿ. ಜನ ಇಷ್ಟಪಟ್ಟಿದ್ದಾರೆ, ಗೆಲ್ಸಿದ್ದಾರೆ. ಜನ ಇಷ್ಟಪಡದೆ ನಾವೇನಾದರೂ ಅನ್ಯ ಮಾರ್ಗಗಳಲ್ಲಿ ಏನಾದರೂ ಬಂದಿದ್ರೆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ಬೋದಿತ್ತು. ಅನ್ಯ ಮಾರ್ಗದಲ್ಲಿ ಅಧಿಕಾರವನ್ನ ಹಿಡಿಯೋರ್ ಜೊತೆ ಕೈ ಜೋಡಿಸಿದ್ದೀರಿ? ಒಂದು ನಿಮಿಷ ಎಲ್ಲಿ, ಯಾರದು ನೀವು ಹೇಳಬೇಕು. ಏನೇನು ಆಪರೇಷನ್ ಅನ್ಯ ಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿದಿರ್ತಕ್ಕಂಥವ್ರ ಜೊತೆ ನಾವು ಹೋಗಿದ್ದೀವಿ ಅಂತಕ್ಕಂಥ ಮಾತಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಸಮಾನ ಮನಸ್ಕರ ಜೊತೆ ನಾವು ಹೋಗಿದ್ವಿ. ದಯಮಾಡಿ ಇವತ್ತು ನೀವು ತುಂಬ ಒಳ್ಳೆ ಪ್ರಶ್ನೆ ಎತ್ತಿದ್ದೀರಿ. ಸಮಾನ ಮನಸ್ಕರ ಜೊತೆ ನಾವು ಹೋಗಿದ್ವಿ. ಯಾವ ಶಾಂತಿವನದಲ್ಲಿ ಕೂತ್ಕೊಂಡು ಏನು ಹೇಳಿದ್ರಿ, ನಿಮ್ಮ ಆಯುಷ್ 100 ದಿನ ಅಂತ ಹೇಳಿ ಬೆನ್ನಿಗೆ ಚೂರಿ ಹಾಕ್ಲಿಲ್ವ? ನಾಚಿಕೆ ಆಗೋದಿಲ್ವ ನಿಮ್ಮ ಯೋಗ್ಯತೆಗಳಿಗೆ? ಯಾವ ಪ್ರಧಾನಿಗಳಾಗಿ ಶ್ರೀಮಾನ್ ದೇವೇಗೌಡರು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ತೆಗೆದ್ರಿ? ಅವ್ರು ಏನಾದರೂ ಇವತ್ತು ಭಾರತ ದೇಶದ ಪ್ರಧಾನಿಗಳಾಗಿ ಕಂಟಿನ್ಯೂ ಆದರೆ ಈ ದೇಶ ಎಲ್ಲೋ ಮುಂದಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥದ್ರಲ್ಲಿ ಅನುಮಾನನೇ ಇಲ್ಲ. ಇವತ್ತು ನಾವು ಮತ್ತೆ ಡಮ್ಮಿ ಆಗ್ಬಿಡ್ತೀವಿ, ತೆಗಿಬೇಕು ಇವ್ರನ್ನ. ನೀವು ಕಾಲಕ್ಕೂ ಎಲ್ಲೆಲ್ಲಿ ಚೂರಿ ಹಾಕಿದ್ದೀರ ಸಮಾನ ಮನಸ್ಕರು ಅಂತ ಹೇಳ್ತಕ್ಕಂಥದ್ದನ್ನ ಒಂದ್ಸತಿ ನಿಮ್ಮ ಇತಿಹಾಸ ನೀವು ತೆಗೆದು ನೋಡ್ಕೊಳ್ಳಿ. ಯಾರ್ಯಾರಿಗೆ ಎಲ್ಲೆಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ರಿ? ಭಾರತ ದೇಶದಲ್ಲಿ ಇಡೀ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ನೀವು ಆಳಿದವರು. 3 ರಾಜ್ಯಕ್ಕೆ ಬಂದಿದ್ದೀರ, ಮುಂದಿನ ಚುನಾವಣೆ ಆದರೆ 3 ರಾಜ್ಯದಲ್ಲೂ ನಿಮ್ಮ ಪರಿಸ್ಥಿತಿ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ತಂದ್ಕೊಂಡ್ರಿ ಅಂದರೆ ಈ ರೀತಿ ಎಲ್ಲರಿಗೂ ಬೆನ್ನಿಗೆ ಚೂರಿ ಹಾಕಿ ಅಂತಕ್ಕಂಥದ್ದು ಒಂದು ಮಾತು. ನಾನು ಆಗಲೇ ಮಾನ್ಯ ಮೋಟಮ್ಮ ಅವ್ರದ್ದು ವಿಷಯದ ನಿಮ್ಗೊಂದು ಹೇಳ್ತಿದ್ದೆ. ನಮ್ಮ ಇವರಿಗೆ ಸನ್ಮಾನ ಮಾಡುವಂಥ ಸಂದರ್ಭದಲ್ಲಿ ಯಾರು ನಮ್ಮ ಮಾಸ್ಟ್ರು, ನಮ್ಮ ದತ್ತು ಸರ್ಗೆ ಸನ್ಮಾನ ವಯಸ್ಸು ದತ್ತ ಅವರ ಒಂದು ಸನ್ಮಾನದಲ್ಲಿ ಒಂದು ಮಾತು ಹೇಳ್ತಾರೆ. ಪಾಪ ದೇವೇಗೌಡರ ಆತ್ಮೀಯ ಶಿಷ್ಯರು ಇವರು ದೊಡ್ಡ ಮಟ್ಟದಲ್ಲಿ ಇರಬೇಕಾಗಿತ್ತು, BJP ಕಾಲತ್ರ ತೊಗೊಂಡೋಗಿ JDS ಇಟ್ಟಿದ್ದಾರೆ ಅಂತ ಹೇಳಿ. ನಿಮಗೊಂದು ಸ್ವಲ್ಪ ನಾಚಿಕೆ ಆಗಬೇಕು. ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀರಾ, ನೀವು ಕೂಡ INDA ಇದ್ದೀರಾ, ನಿಮ್ಮ ಪಾರ್ಟಿದವರು ಯಾರ ಕಾಲ ಹತ್ರ ಇಟ್ಟಿದ್ದೀರಾ? ನಿಮಗೆ ಜವಾಬ್ದಾರಿಯುತವಾಗಿ ಮಾತನಾಡ್ತಕ್ಕಂಥ ಹಿರಿಯರಿದ್ದೀರಾ, ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ. ಎಲ್ಲೂ ಕೂಡ ನಿಮ್ಮನ್ನ ಅಗೌರವವಾಗಿ ಮಾತಾಡ್ತಕ್ಕಂಥದ್ದಿಲ್ಲ. ಒಬ್ಬ ತಿಳಿದಿರ್ತಕ್ಕಂಥವ್ರು ನೀವು ಡಬಲ್ ಸ್ಟ್ಯಾಂಡ್ ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ಮ ಬುಡಕ್ಕೆ ಬಂದಾಗ ಈ ರೀತಿ ಮಾತಾಡ್ತೀರಾ, ನಿಮ್ಮ ಬುಡಕ್ಕೆ ಬರಲಿಲ್ಲ ಅಂತಂದ್ರೆ ಇನ್ನೊಂದು ರೀತಿ ಮಾತಾಡ್ತೀರಾ. ಮತ್ತೆ ಇನ್ನೂ ಒಂದು ಮಾತಿದೆ ಮೇಡಮ್, ಪ್ಲೀಸ್ ತಗೊಳ್ತೀನಿ. ರವೀಶ್ ಅವರು ನೀವು ಹೇಳಬೇಕು. ಪ್ರಸ್ತುತ ರಾಜಕಾರಣ, ಚುನಾವಣೆ, ಉಪಚುನಾವಣೆ, ಕರ್ನಾಟಕದ ಪರಿಸ್ಥಿತಿ, ಇರುವಂಥ ಮ್ಯಾಂಡೇಟು, ಆ ಚುನಾವಣೆಯ ಎಲ್ಲ ಪ್ರಕಾರಗಳನ್ನು ಗಮನಿಸಿ ಪ್ರವಾಹದ ವಿರುದ್ಧ ಈಜ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇಲ್ವಾ? ಅಕ್ಷರಶಃ ಇದೊಂದು ಸವಾಲಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಇವತ್ತು ಭಾರತ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಬಹುತೇಕ 99% ಎಲ್ಲರೂ ಏನು ಕುಟುಂಬ ರಾಜಕಾರಣದಲ್ಲಿ ತೊಡಗಿದ್ದಾರೆ. ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಜಾತಿ ಬಲ, ಧರ್ಮ ಬಲ, ಧರ್ಮದಂಗಲ್ಲು ಎಲ್ಲ ಏನಾದ್ರು 64 ವಿದ್ಯೆಗಳನ್ನ ಇವರು ಪರಿಣತಿ ಮಾಡಿಕೊಂಡು ಆ ಎಲ್ಲ ಸೇರಿಸಿ ಇವತ್ತು ರಾಜಕೀಯ ಹೇಳ್ಬೋದು, ದೊಂಬರಾಟ ಅಂತಲೇ ಹೇಳ್ಬೋದು. ನಾವು ರಾಜಕೀಯ ದೊಂಬರಾಟ ಆಡ್ತಾ ಇದ್ದೀವಿ ಇವತ್ತು ಉದಾಹರಣೆಯಲ್ಲಿ. ಆದರೆ ಹೆಂಗಾಗಿದೆ ಅಂದರೆ, ನೀವು ಇಲ್ಲಿಂದ ಇರೋದು ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಯಾವುದೇ ಪಕ್ಷ ಇರ್ಬೋದು, ಪ್ರಾದೇಶಿಕ ಪಕ್ಷ ಇರ್ಬೋದು, ರಾಷ್ಟ್ರೀಯ ಪಕ್ಷ ಇರ್ಬೋದು, ಕುಟುಂಬ ರಾಜಕಾರಣದಿಂದ ಹೊರತಾಗಿ ಯಾರೂ ಇಲ್ಲ. ಆದರೆ ಇವತ್ತು ಒಂದು 10-12 ವರ್ಷಗಳಿಂದ ಕುಟುಂಬೇತರ, ವಿದ್ಯಾವಂತರ, ಬುದ್ಧಿವಂತರ ಕೇವಲ ಅಭಿವೃದ್ಧಿಯನ್ನೇ ಮಾನದಂಡವಾಗಿಟ್ಟುಕೊಂಡು ನಾವು ಒಂದು ಆಂದೋಲನದ ಮುಖಾಂತರ ನಮ್ಮ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದು ಅಧಿಕಾರ ನಡೆಸಿ ಒಂದು ಪ್ರಬಲವಾದ ಕಾಂಗ್ರೆಸ್ ಪಕ್ಷದ
ಕಾಂಗ್ರೆಸ್ ಪಕ್ಷದ ಪ್ರಬಲವಾದಂಥ ಮುಖ್ಯಮಂತ್ರಿನ ಕಿತ್ತೊಗೆದು ಸತತವಾಗಿ 10 ವರ್ಷ ಡೆಲ್ಲಿನಲ್ಲಿ ಅಧಿಕಾರ ನಡೆಸಿ ಉತ್ತಮವಾದಂಥ ಕೆಲಸ ಮಾಡಿ ಜನಮನ್ನಣೆ ಪಡ್ಕೊಂಡು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾವು ಕೊಟ್ಟಂಥ ಏನು ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಅದನ್ನು ಅದ್ಭುತವಾಗಿ ಯಶಸ್ವಿಯಾಗಿ ಒಂದೇ ಒಂದು ರೂಪಾಯಿ ಸಾಲ ಮಾಡದೆ ಅಚ್ಚುಕಟ್ಟಾಗಿ ಆಡಳಿತ ನಡೆಸಿಕೊಟ್ಟಂಥ ಹೆಗ್ಗಳಿಕೆ ಏನಾದ್ರು ಭಾರತದಲ್ಲಿದೆ ಅಂದರೆ ಅದು ಆಮ್ ಆದ್ಮಿ ಪಕ್ಷಕ್ಕೆ. ಅದ ನಂತರ ಕುತಂತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಕುತಂತ್ರದಿಂದ ಸುಳ್ಳು ಆರೋಪಗಳನ್ನ ಹೊರಿಸಿ ಮದ್ಯದ ಹಗರಣ ನಡೆದಿಲ್ಲ ಅಂದ್ರೂ ಸಹ ನಡೆದಿದೆ ಅಂತ ಹೇಳಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಆಲ್ಮೋಸ್ಟ್ ಯಾರ್ಯಾರು ಪ್ರಬಲ ನಾಯಕರಿದ್ದರು, ಯಾರ್ಯಾರು ಮಂತ್ರಿ ಸ್ಥಾನದಲ್ಲಿದ್ದರು, ಮುಖ್ಯಮಂತ್ರಿ ಅವ್ರನ್ನೆಲ್ಲರನ್ನೂ ಜೈಲಿಗಟ್ಟಿ ಒಳಸಂಚು ಹಿಪೋಕ್ರಸಿ ಕುತಂತ್ರ ಮಾಡಿ ಅವರು ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದು ಅಧಿಕಾರ ನಡೆಸೋಕ್ಕಾಗದೆ ಇವತ್ತು ಸುಳ್ಳು ಸಬೂಬುಗಳನ್ನ ಹೇಳ್ಕೊಂಡು ಮೊಹಲ್ಲಾ ಕ್ಲಿನಿಕ್ಗಳನ್ನ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಯಮುನಾ ನದಿನ ನಾನು ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದರು. ಈಗ ನಾವು ಕೊಟ್ಟ ಯೋಜನೆಗಳನ್ನ ಹೆಸರು ಬದಲಾವಣೆ ಮಾಡಿ ಡೆಲ್ಲಿನಲ್ಲಿ ರೇಖಾ ಗುಪ್ತಾ ಅವರು ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ಹಿಂದಿನ ಸರ್ಕಾರ ಹಾಗೆ ಮಾಡಿತ್ತು ಅಂತ. ಅಂದರೆ ಕೇಂದ್ರ ಸರ್ಕಾರದ ತಳದಲ್ಲೇ ಡೆಲ್ಲಿ ಇರೋದು. ಆವಾಗ ಲೆಫ್ಟಿನೆಂಟ್ ಜನರಲ್ನ ನಮ್ಮ ವಿರುದ್ಧ ಎತ್ತಿಕಟ್ಟಿ ನಮ್ಮ ಯಾವ್ಯಾವುದು ಒಳ್ಳೊಳ್ಳೆ ಯೋಜನೆಗಳನ್ನೆಲ್ಲ ನೆಲಸಮ ಮಾಡಿ ಇವರು ಅದೇ ಯೋಜನೆಗಳ ಮತ್ತೆ ಈಗ ಶೀಶ್ ಮಹಲ್ ಕಟ್ಟಿದ್ರು ಅಂತ ಹೇಳಿದ್ರು. ಶೀಶ್ ಮಹಲ್ ಕೇಜ್ರಿವಾಲ್ ಅವರೇನು ಮನೆಗೆ ತಗೊಂಡೋಗಿಲ್ಲ, ರಾಜ್ಯಕ್ಕೋಸ್ಕರನೇ ಇರೋದು. ಅದೇ ಶೀಶ್ ಮಹಲಲ್ಲಿ ಇವತ್ತು ರೇಖಾ ಗುಪ್ತಾ ಅವರು ಕೂತ್ಕೊಂಡು ಅಧಿಕಾರ ನಡೆಸ್ತಾ ಇದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಕುಟುಂಬ ರಾಜಕಾರಣನೇ ಆಸ್ತಿ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ದೇವೇಗೌಡರು ಇರ್ಬೋದು, ಇನ್ಕ್ಲೂಡಿಂಗ್ ಶಾಮನೂರು ಶಿವಶಂಕರಪ್ಪ ಇರ್ಬೋದು. ಶಾಮನೂರು ಶಿವಶಂಕರಪ್ಪನವರು ಕೇಳ್ತೀನಿ ನೋಡಿ, ಶಾಮನೂರು ಶಿವಶಂಕರಪ್ಪ ಅವರು ನೋಡಿ ತಾತ ML ಆಗಿದ್ರು, ಮಂತ್ರಿ ಆಗಿದ್ರು, ಅವರು ಸೊಸೆ ಸಹ ಈಗ ಲೋಕಸಭಾ ಸದಸ್ಯರಾಗಿದ್ದಾರೆ, ಮಗ MLA ಕಮ್ ಮಿನಿಸ್ಟರ್. ಅಂದರೆ ಈಗ ಅವ್ರ ಮೊಮ್ಮಗನಿಗೂ ಉಚಿತವಾಗಿ ಸೀಟ್ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಪಕ್ಷದಲ್ಲಾಗಲಿ ಬೇರೆ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟು ಗೆಲ್ಲಿಸ್ಬೋದಲ್ವಾ? ಕುಟುಂಬ ರಾಜಕಾರಣನೇ ಬೇಗ, ಕುಟುಂಬದಲ್ಲಿರೋ ವ್ಯಕ್ತಿಗೆ ಮಾತ್ರನೇ ಗೆಲ್ಸಕ್ಕಾಗದ, ಬೇರೆ ಕೈಲಿ ಗೆಲ್ಸಕ್ಕಾಗಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷ ದಾವಣಗೆರೆನಲ್ಲಿ ಆ ಕುಟುಂಬಕ್ಕೆ ಹೀಲ್ಡ್ ಆಗಿದೆ. ನಾನು ನೇರ ಹೇಳಿ ಆ ಕುಟುಂಬಕ್ಕೆ ಹೀಲ್ಡ್ ಆಗಿ ಹೌದು. ಇಲ್ಲಾಂದರೆ ಬೇರೆಯವ್ರಿಗೆ ಕೊಟ್ಟು ಈಗ ನಿಮಗೆ ಸಂಪೂರ್ಣ ಮೆಜಾರಿಟಿ ಇದು ಬಹುಮತ ಇದೆ, ನಿಮ್ಮ ಸರ್ಕಾರಕ್ಕೇನು ಅನಾಹುತ ಆಗಲ್ಲ. ಯಾವ್ದಾದ್ರು ಇವಾಗ XYZ ಇನ್ನೊಂದು ಪಾರ್ಟಿ ಕೊಟ್ಟಂಗೆ ಕೊಡೋದಿಲ್ಲ. ಈಗ ನೋಡಿ ನಮ್ಮ ಆಮ್ ಆದ್ಮಿ ಪಕ್ಷದಲ್ಲಿ ಒಬ್ಬರು ವಿದ್ಯಾವಂತರು ಶಿವಕುಮಾರಪ್ಪ ಅಂತ ಚಾರ್ಟರ್ಡ್ ಅಕೌಂಟೆಂಟ್, ಅವರನ್ನ ಕರ್ಕೊಬಂದು ನಾವು ಇವತ್ತು ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಚುನಾವಣೆ ಗೆಲುವು ಸೋಲು ನಮಗೇನು ಹೊಸದಲ್ಲ. ಆಲ್ರೆಡಿ ನಾವು ಸೋಲನ್ನು ನೋಡಿದ್ವಿ, ಗೆಲುವನ್ನು ನೋಡಿದ್ವಿ. ಆದರೆ ಬೌನ್ಸ್ ಬ್ಯಾಕ್ ಆಗೋದನ್ನು ನಾವು ಕಲ್ತ್ಕೊಂಡಿದ್ದೀವಿ. ಈಗ ಶಿವಕುಮಾರಪ್ಪ ಅವರು ಗೆಲ್ಲಿಸ್ತೀವಿ, ಅದು ಎಷ್ಟೇ ಓಟ್ ಬರಲಿ, ಆದರೆ ಚುನಾವಣೆ ಇರ್ತೀವಿ. ಎಷ್ಟೊಂದು ಸರಿ ನಮಗೆ ಇವರು ಟೀಕೆ ಮಾಡಿದ್ದಾರೆ, ಬೇರೆ ಎರಡೂ ಪಕ್ಷದವರು ನಮ್ಮನ್ನ ಹೆಂಗಂದ್ರೆ ನಮ್ಮನ್ನ ತುಂಬ ನಿಷ್ಕೃಷ್ಟವಾಗಿ ಕಂಡಿದ್ದಾರೆ. ಆದರೂ ಸಹ ನಾವು ಎದೆಗುಂದದೆ ಮತ್ತೆ ಬಂದು ಬೌನ್ಸ್ ಬ್ಯಾಕ್ ಆಗಿ ಎರಡೂ ಪಕ್ಷಕ್ಕೆ ನೇರ ಪೈಪೋಟಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾವೆಲ್ಲ ಕಡೆಯಿಂದನೂ ನಮ್ಮ ಅಭ್ಯರ್ಥಿಗಳನ್ನಾಗಿ ಸರಿಸಮನಾಗಿ ಪೈಪೋಟಿ ಕೊಟ್ಟು ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮತ್ತು ಬರೋ ದಿನಗಳಲ್ಲಿ ವಿದ್ಯಾವಂತರಿಗೆ ಸ್ವಲ್ಪ ಅವಕಾಶ ಜಾಸ್ತಿ ಸಿಗಲಿ, ಯುವಕರಿಗೆ ಜಾಸ್ತಿ, ಯಾವುದೇ ಪಕ್ಷ ಇರಲಿ ಯುವಕರಿಗೆ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಖಂಡಿತ. ನೋಡಿದ್ರಲ್ಲ ಉಪಚುನಾವಣೆಯ ಕಾವು ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಇದೆಲ್ಲದರ ನಡುವೆ ಆ ಮತದಾರ ಪ್ರಭುವಿನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಈಗಲೇ ಊಹೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಬಟ್ ಒಂದು ಪಕ್ಷ ಆಡಳಿತವನ್ನು ಈಗಾಗಲೇ ನಡೆಸ್ತಾ ಇದೆ, 2.25 ವರ್ಷದ ಆಡಳಿತ. ಈ ಫಲಿತಾಂಶ ಅನ್ನೋದು ನಿರ್ಣಾಯಕ. ಮಾರ್ಕ್ಸ್ ಕಾರ್ಡ್ ಇದು, ಮಾಡಿರೋ ಆಡಳಿತ ಹೆಂಗಿದೆ ಅಂತ ಈ ರಿಸಲ್ಟ್ಸ್ ಹೇಳುತ್ತೆ. ರೈಟ್, ಮತದಾರ ಪ್ರಭುವಿನ ಮನಸ್ಸಿನಲ್ಲಿ ಹೀಗಿದೆ ಅಂತ ಊಹೆ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದೆ. ಹೌದು ದರ್ಶನ್ ಅವರು, ಯಾಕಂತ ಹೇಳಿದ್ರೆ 2.25 ವರ್ಷದ ಆಡಳಿತವನ್ನು ನೀವು ನಡೆಸಿದಾಗ ಈ 2 ಕ್ಷೇತ್ರಗಳ ಫಲಿತಾಂಶ ಅನ್ನೋದು ನಿಮ್ಮ ಕೆಲಸ ಹೆಂಗಿದೆ ಅನ್ನೋದನ್ನು ತೋರಿಸುತ್ತೆ. ಏನಂತೀರಿ? ಇವಾಗ ದಾವಣಗೆರೆ ಭಾಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಮಾಡಿತ್ತು. ಆದರೆ ಇವತ್ತಿನ ತನಕ ಅದು ಕಂಪ್ಲೀಟ್ ಆಗಿಲ್ಲ ಅನ್ನುವಂಥದ್ದು ವಾಸ್ತವ ಅಂಶ. ಆದರೆ ನಮಗೆ ಒಂದು ಅಧಿಕಾರ ಸಿಕ್ಕಿದಾಗ ಏನು ನಮ್ಮ ಶಾಸಕರು ಏನು ದಾವಣಗೆರೆನಲ್ಲಿ ದಕ್ಷಿಣದಲ್ಲಿ ಮತ್ತು ಇವರು ಮಲ್ಲಿಕಾರ್ಜುನ್ ಅವರು ಸೇರಿದರೆ ನಾವು ದಾವಣಗೆರೆ ನಗರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿದರೆ ಗೊತ್ತಾಗ್ತದೆ ದಾವಣಗೆರೆಯ ಅಭಿವೃದ್ಧಿ. ಯಾಕೆಂದರೆ ರಾಜ್ಯದಲ್ಲಿ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ನಗರಗಳಲ್ಲಿ ಈ ದಾವಣಗೆರೆ ನಂಬರ್ 1 ಸ್ಥಾನದಲ್ಲಿದೆ. ಕಾರಣ ಅವರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್. ಜೊತೆಗೆ ನಾವು ಇವಾಗ ಅಲ್ಲಿಗೆ ಭದ್ರಾ ಮೇಲ್ದಂಡೆಗೆ ನಾವೇ ಹಣ ಕೊಡ್ತೀವಿ ಅಂತೇಳಿ ವಿ ಆರ್ ಡೂಯಿಂಗ್. ಸೊ ಹಾಗೆ ಬಾಗಲಕೋಟೆನಲ್ಲೂ ಸಮೇತ ಇವತ್ತು ಏನಲ್ಲಿ ಅತಿ ಹೆಚ್ಚು ನೆರೆ ಬರುವಂಥ ಪ್ರದೇಶ, ಇವತ್ತಿನ ತನಕ ಅಲ್ಲಿಗೆ ಕೇಂದ್ರದಿಂದ ಬರಬೇಕಾದಂಥ ನೆರೆ ಪರಿಹಾರ ಬಂದಿಲ್ಲ. ಮೊನ್ನೆ ಅಷ್ಟೇ ನಾವು ಅಲ್ಲೊಂದು ಮೆಡಿಕಲ್ ಕಾಲೇಜ್ನ ಮಾಡಬೇಕು ಅನ್ನುವಂಥ ಶಂಕುಸ್ಥಾಪನೆಯನ್ನು ನಾವು ಮಾಡಿ ಬಂದಿದ್ದೀವಿ. ಬಿಫೋರ್ ಎಲೆಕ್ಷನ್ನೇ ನಾವು ಮಾಡಿದ್ದೀವಿ. ಇವತ್ತು
ಬಿಜೆಪಿಯವರು ಕೆಲವು ಮಾತಾಡಿದ್ರು ಮೇಡಮ್, ಯಾವುದು ಅದು ವೈಯಕ್ತಿಕವಾಗಿ ಅವರ ಒಂದು ಶಿಕ್ಷಣದ ಬಗ್ಗೆ. ಬಿಜೆಪಿಯವ್ರ ಮಕ್ಳು ಏನಾದ್ರು ದನ ಕಾಯ್ಕೊಂಡು ಹಳ್ಳಿಲಿ ಏನಾದರೂ ಇದಾರ, ಅದು ಯತ್ನಾಳ್ ಮಕ್ಕಳೇ ತಗೊಳ್ಳಿ ಅಥವಾ ಯಡಿಯೂರಪ್ಪನವ್ರ ಮೊಮ್ಮಕ್ಕಳೇ ತಗೊಳ್ಳಿ ಅಥವಾ ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ತಾ ಇದ್ದಾರೆ. ಪಾಪ ಈ ಒಬ್ಬ ಯುವಕ ಓದ್ ಬಂದಿದ್ದಾನೆ ಅಂತಂದ್ರೆ ಇಷ್ಟೊಂದು ಗೇಲಿ ಮಾಡೋದ? ಆಯ್ತು, ಇವತ್ತು ಬೀದಿ ಹಣ ಆದ್ರಲ್ಲ ಬಿಜೆಪಿಯ ಪ್ರಚೋದನಕಾರಿ ಮಾತಿಗೆ, ಅದು ಶರತ್ನೇ ಆಗಿರ್ಲಿ, ಹರ್ಷನೇ ಆಗಿರ್ಲಿ, ಪ್ರವೀಣ್ ನೆಟ್ಟಾರ್ ಆಗಿರ್ಲಿ, ಅಥವಾ ಇವತ್ತು ಗನ್ ಟ್ರೈನಿಂಗ್ ಎಲ್ಲ ಕೊಡಗಲ್ ಕೊಡ್ತಾ ಇದ್ರಲ್ಲ, ತ್ರಿಶೂಲ ದೀಕ್ಷೆ ಅಂತ ಕೊಡ್ತಾ ಇದ್ರಲ್ಲ, ಏನು ಯಡಿಯೂರಪ್ಪನವ್ರ ಮೊಮ್ಮಕ್ಳಿಗೆ ಕೊಡ್ತಾ ಇದ್ರ, ಗೋವಿಂದ ಕಾರಜೋಳ ಅವ್ರ ಮೊಮ್ಮಕ್ಳಿಗೆ ಕೊಡ್ತಾ ಇದ್ದಾರಾ, ನಿರಾಣಿಯವ್ರ ಮೊಮ್ಮಕ್ಳಿಗೆ ಕೊಡ್ತಾ ಇದ್ದಾರಾ? ಇಲ್ಲ, ಎಲ್ಲ ಕಂಡವ್ರು ಬಡವ್ರ ಮನೆ ಮಕ್ಕಳಿಗೆ. ಇವ್ರ ಮೊಮ್ಮಕ್ಕಳು ಬೇರೆ ಕಡೆ ಇದ್ದಾರೆ, ಅದನ್ನ ಕೇಳೋ ಅಧಿಕಾರ ನನಗಿಲ್ಲ. ಆದ್ರೂ ಅವರ ಪ್ರಶ್ನೆಗೆ ನಾನು ಉತ್ತರ ಕೊಡಲೇಬೇಕು. ವೈಯಕ್ತಿಕವಾಗಿ ಅವ್ರು ಓದಿದ್ದಾರೆ ಅನ್ನುವಂಥದ್ದೇ ತಪ್ಪ. ಮತ್ತೆ ಇನ್ನೊಂದು JDSನವರು ಬಹಳ ಒಂದು ಪದ ಬಳಕೆಯನ್ನು ಬಹಳ ಚೆನ್ನಾಗಿ ಮಾಡಿದ್ರು. ಅವ್ರ ಹಿರಿಯರು ನಾನು ಗೌರವಿಸ್ತೀನಿ. ದೇವೇಗೌಡರ ವಿಚಾರ ತಗೊಂಡು ಇವತ್ತು ನಾವು ಹೆಮ್ಮೆಯಿಂದ ಮಾಜಿ ಪ್ರಧಾನಿಗಳು ಅಂತ ಹೇಳಬೇಕಂದ್ರೆ ಅವತ್ತು ಕಾಂಗ್ರೆಸ್ ಅವ್ರನ್ನ ಪ್ರಧಾನಿ ಮಾಡಿದ್ದಕ್ಕೆ ಕಾರಣ ಏನು, 150 ಸೀಟ್ ಗೆದ್ದಿದ್ರ, ಗೆದ್ದಿದ್ದ 17 ಸೀಟ್ ಅಲ್ವಾ? ಅಂಥವ್ರನ್ನ ನಾವು ಮಾಡಿದಾಗ ಅವ್ರ ಸರ್ಕಾರ ಉಳಿಸ್ಕೊಳಕ್ಕಾಗಲಿಲ್ಲ ಅಂತಂದ್ರೆ ಅದು ಕುಣಿಯಕ್ಕಾಗ್ದಿಲ್ದವ್ರು ನೆಲಡೊಂಕು ಅನ್ನುವಂಥದ್ದು ಸಾಮಾನ್ಯ. ಇವತ್ತು ಕುಮಾರಸ್ವಾಮಿ ಅವರು 2006ರಲ್ಲಿ ಏನೋ ನಮಗೆ 2 ಬಣ್ಣ ಅಂತಂದ್ರು. ಆ 2 ಬಣ್ಣ ಅಂದ ಸೆನ್ಸ್ ಊಸರು ಒಳ್ಳಿ ಆ ಫ್ಯಾಕ್ಟ್ರಿ ಓನರ್ ಯಾರು ಇದ್ರೆ ಅದು ಕುಮಾರಸ್ವಾಮಿನೇ. ಯಾಕೆ ಅಂದರೆ 2006ರಲ್ಲಿ ಏನು ಅಪ್ಪ ಮಕ್ಕಳು ದೊನ್ನೊಂದು ನಾಟಕ, ಅಪ್ಪಂಗೆ ಹುಷಾರಿಲ್ಲ, ಅವರು ಬೇಡ ಅಂತ ಮಲಗಿದ್ದಾರೆ, ಆ ಅಣ್ಣ ಒಪ್ಪಲಿಲ್ಲ, ಆದರೂ ನಾನು ಹೋಗಿ ಮುಖ್ಯಮಂತ್ರಿ ಅದೇ. ಅಲ್ರಿ, ತಂದೆಗೆ ತಕ್ಕ ಮಗ ಅಲ್ಲ ಅಂತ ಅವತ್ತು ನೀವು ಒಪ್ಕೊಂಡಿದ್ರಲ್ಲ, ನಿಮ್ಮ ತಂದೆ ಒಪ್ಪಿರ್ಲಿಲ್ಲಲ್ಲ. ಹೆಂಗೆ ಕೋಮುವಾದಿಗಳ ಜೊತೆ 2006ರಲ್ಲಿ ಹೋದ್ರಿ. ನಿಮ್ಮದು 2 ಬಣ್ಣ ಅಲ್ಲ ಅಂದಿದ್ರೆ ಬಿಟ್ಕೊಡ್ಬೇಕಿತ್ತು ಯಡಿಯೂರಪ್ಪಗೆ 2008ರಲ್ಲಿ. ನೀವು ಅವತ್ತು ಬಿಟ್ಕೊಟ್ಟಿಲ್ಲ, ವಚನ ಭ್ರಷ್ಟ ಆಗಿದ್ರಿ. ಹೌದ್ರಿ, ನಾವು ಕೊಟ್ವಿ ಸಂಪೂರ್ಣ ಏನು ನಿಮಗೆ ಮುಖ್ಯಮಂತ್ರಿಯ ಸ್ಥಾನವನ್ನು ಅಲಂಕರಿಸಿ ಸರ್ಕಾರ ನಡೆಸಿ ಅಂತ ಬಿಟ್ಕೊಟ್ಟಿದ್ವಿ. ಯಾಕೆ ನಿಮ್ಮ ಕೈಯಲ್ಲಿ ನಡ್ಸಕ್ಕಾಗಲಿಲ್ಲ? ನೀವು ಸರ್ಕಾರ ಬಿಡ್ಬೇಕಾದ್ರೆ ಅಮೆರಿಕದಲ್ಲಿ ಹೋಗಿ ಕೂತಿದ್ರಿ, ವಿಧಾನಸೌಧ ಬಿಟ್ಬಿಟ್ಟು ಪ್ರಸ್ತಾಪ ಮಾಡ್ತೀರಿ. ಒಪ್ಪಂದ, ಮಾತುಕತೆ, ವಚನ ಭ್ರಷ್ಟತೆ, ಇದು ಕಾಂಗ್ರೆಸ್ ಇವಾಗ ಅದನ್ನೇ ಅನುಭವಿಸ್ತಾ ಇದೆ. ವಚನ ಭ್ರಷ್ಟ ಅನ್ನೋ ಪದ ಸ್ಟಿಲ್ ಐ ರಿಮೆಂಬರ್. ಸಿದ್ಧಗಂಗಾ ಮಠದಲ್ಲಿ ಮಾನ್ಯ ಶ್ರೀ ಯಡಿಯೂರಪ್ಪನವರು ಅಲ್ಲ, ಈಗ ನಿಮ್ದು ಪ್ರಸ್ತುತ ಕೂಡ ಕುರ್ಚಿ ವಿಚಾರಕ್ಕಂಥದ್ದೇ ಗೋಜಲುಗಳನ್ನ ನೋಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ಬೇಕಾದ್ರೆ ನೀವೆಷ್ಟು ಸರಿ ಇದ್ದೀರಿ ಅಂತ ನೋಡಿ. ನಮ್ಮ ಪಕ್ಷದ್ದು ಇಟ್ಸ್ ಪ್ಯೂರ್ಲಿ ಇಂಟರ್ನಲ್ ಮ್ಯಾಟರ್. ಸೊ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ನಮ್ಮಲ್ಲಿ ಹೈಕಮಾಂಡ್ ಇದೆ. ನಮ್ಮ ಹೈಕಮಾಂಡ್ ನಿರ್ಧಾರ ಯಾವುದೇ ಆದ್ರೂ ಎಲ್ಲಾ ನಾಯಕರು ಸ್ವಾಗತ ಮಾಡ್ತೀವಿ, ಅದರಲ್ಲಿ 2 ಮಾತಿಲ್ಲ. ಮುಂದುವರಿದ ಭಾಗ ಅವ್ರು ಯಾವ ಕಮಾಂಡ್ ಅಲ್ಲಿ ಮಾತಾಡಿದ್ರು? ಅವರು ಹಂಗೆ ಅಲ್ವಾ, ಈ ತರದ ಒಪ್ಪಂದಗಳಾಗಿರ್ತವೆ, ಒಪ್ಪಂದಗಳು ಬಿಟ್ಟಿಲ್ಲ, ಈ ತರದೇ ಚರ್ಚೆಗಳಾಗಿರುತ್ತಲ್ಲ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಈಗ ಒಟ್ಟು ಇವತ್ತು ಸಮೇತ ಒಂದೇ ಹೆಲಿಕಾಪ್ಟರ್ ಹೋಗಿರಲ್ಲ ಮೇಡಮ್. ಅವರ ಬಾಂಧವ್ಯ ಹಾಲು ಜೇನಿನ ಹಾಗೆ ಇದೆ. ಸೊ ಅದರಲ್ಲಿ ಯಾವುದೇ ಬಿರುಕು ಇಲ್ಲ. ಅದು ಹೆಪ್ಪ ಹಾಕಿದ್ರು ಮೊಸರಾಗ ಅದ್ರಲ್ಲಿ ಬೆಣ್ಣೆ ತುಪ್ಪನೇ ಬರೋದು, ಅದು ಒಡೆಯುವಂತ ಚಾನ್ಸಸ್ ಇಲ್ಲ ಮೇಡಮ್. ಇನ್ನೊಂದು ವಿಚಾರ, ಸೋಷಿಯಲ್ ಮೀಡಿಯಾ ವಿಚಾರ ಮಾತಿಗೆ ಬಂತು. ನಾನು ಹೇಳಿದ್ದು ಕೆಲವೊಂದು ಕುಕೃತ್ಯದ ಬರವಣಿಗೆಗಳು, ಅಂದರೆ ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲ ಅಂತ. ಈ ಸೀದಾ ಬಿಜೆಪಿಯವ್ರು ತಾಂಡೋಗಿ ಅದನ್ನ ಒಂದು ಸಮುದಾಯದ ಮೇಲೆ ಕಟ್ಟೋದಕ್ಕೆ ಹೋಗ್ತಾರಲ್ಲ, ಈ ರೀತಿಯಾದಂಥ ನಿಮ್ಮ ಕೀಳು ಮನಸ್ಥಿತಿಯನ್ನು ಬಿಟ್ಬಿಡಿ. ನಾನು ಇಲ್ಲೋಗಿ ಬರೋದಕ್ಕೂ ಮೊದಲು ನನ್ನ ಗೆಳೆಯ ದಾವಣಗೆರೆ ಮೊಹಿದ್ದೀನ್ ಅದಕ್ಕೆ ಆಡ್ ಆನ್ ಮಾಡ್ತೀನಿ. ದ್ವೇಷ ಭಾಷಣ, ದ್ವೇಷದ ಬರಹಗಳಿಗೆ ಎಟ್ ಎನಿ ಟೈಮ್ ನೀವು ಕ್ರಮ ತಗೋತೀರಲ್ಲ? ಇಟ್ ಇಸ್ ನಾಟ್ ದ್ವೇಷ, ಖಂಡಿತ ಬರವಣಿಗೆಗಳ ದ್ವೇಷ ಅಲ್ಲ, ಅಂತ ವಿಕೃತವಾಗೂ ಇಲ್ಲ. ಆ ಬಿಜೆಪಿಯವರು ತಲೆ ಯಾವುದೋ ರೀತಿ ಕಾಲ್ಪನಿಕವಾಗಿ ಅವರವರ ಭಾವನೆಗಳು ನೋಡಿ. ವಾಕ್ ಸ್ವಾತಂತ್ರ್ಯ, ಬರವಣಿಗೆ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ. ನಾನು ಗೌರವಿಸ್ತೀನಿ ಅಂತಾನೆ ಹೇಳಿದೆ. ಅದು ಅವ್ರು ಕುಚೋದ್ಯವಾಗಿ ಮಾಡ್ಬೋದು, ಒಳ್ಳೆ ರೀತಿನೂ ಮಾಡ್ಬೋದು. ಈ ಒಂದು ನಾವು ಬರೋಕ್ಕೂ ಮೊದಲು ನನ್ನ ಗೆಳೆಯ ದಾವಣಗೆರೆ ಮೊಹಿದ್ದೀನ್ ಅಂತ ಫೋನ್ ಮಾಡಿದೆ. ಮುಸ್ಲಿಂ ಅಂತ ಪದ ತಂಡ್ರಲ್ಲ, ಹೇಗಿದೆಯಪ್ಪ? ಎಸ್, ನಾವೆಲ್ಲ ಒಂದಾಗಿದ್ದೀವಿ, ಗ್ಯಾರಂಟಿ ಗೆಲ್ತೀವಿ ಅಂತ ನನ್ನ ಗೆಳೆಯ ನೆನ್ನೆ ಇಕ್ಬಾಲ್ ಕಾವೂರ್ ಅಂತ ಫೋನ್ ಮಾಡಿದ್ರು. ಅವರು ಏನೋ ನಮ್ಮ IOC ಸೌದಿದು ಉಪಾಧ್ಯಕ್ಷರು, ಅವ್ರ ಜೊತೆ ಇದೇ ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಯಾಕೆ ಸುಮ್ಮನೆ. ಆಮೇಲೆ ಪ್ರಹ್ಲಾದ್ ಜೋಶಿಯವರು ಮಾತಾಡಿದ್ರು. ತಗೊಳ್ಳಿ, ಇವತ್ತು ಕೇಂದ್ರದ ಮಂತ್ರಿಯಾಗಿ ಸ್ವಾಮಿಗಳೇ ನೀವು ಬಂದಿದ್ದೀರಿ, ನೀವು ಬಂದವರು ಇಲ್ಲಿ ಬಂದು ನೀವು ಶಿವಾಜಿ ಯಾತ್ರೆ ಅಂತೆ, ಗಣಪತಿ ಯಾತ್ರೆ ಅನ್ನೋದು ಬದಲು ಸ್ವಾಮಿ ಪ್ರಹ್ಲಾದ್ ಜೋಶಿಯವರೇ 11 ವರ್ಷದ ಕಾಂಟ್ರಿಬ್ಯೂಷನ್ ಕರ್ನಾಟಕಕ್ಕೆ ನಯಾ ಪೈಸೆ ನಿಮ್ಮ ಕೊಡುಗೆ ಇದೆಯಾ ನಿಮ್ಮ ಪೋರ್ಟ್ಫೋಲಿಯೋಗಳಲ್ಲಿ? ಅಥವಾ ನರೇಂದ್ರ ಮೋದಿ ಅವರು ಇಲ್ಲಿ ನುಡಿದಿದ್ದಂಥ ರಾಯಚೂರಿನ ಏಮ್ಸು ಅಥವಾ ಮೈಸೂರಿನ IIT ಅಥವಾ 100 ಸ್ಮಾರ್ಟ್ ಸಿಟಿ, ಅಚ್ಚೆ ದಿನ್ನು, ಕಪ್ಪು ಹಣ, 15 ಲಕ್ಷ ರೂಪಾಯಿ, ಬುಲೆಟ್ ಟ್ರೈನು, 1 ತಲೆಗೆ 10 ತಲೆ, ಯಾವುದಾದ್ರೂ ಅವರು ಆಡಿರೋ ಮಾತನ್ನ ಈಡೇರಿಸಿದಾರ? ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ನೀವು ಇವತ್ತು ಕನ್ನಡಿಗರಿಗೆ ಹೇಳಬೇಕಿತ್ತು, ಗ್ಯಾಸ್ ಇಂದು ತೊಂದರೆ ಇದೆ, ಪೆಟ್ರೋಲ್ ತೊಂದರೆ ಇದೆ, ಡೀಸೆಲ್ ತೊಂದರೆ ಇದೆ, ನಾವು ಎಂತ ಅನ್ಯಾಯ ಮಾಡಿದೀವಿ ಅಂದ್ರೆ ಪಂಚರಾಜ್ಯ ಎಲ್ಲ ನಡೀತಾ ಇದೆ, ಅಲ್ಲಿಗೆಲ್ಲ ಧಾರಾಳವಾಗಿ ಗ್ಯಾಸ್ ಎಲ್ಲ ಕೊಟ್ಟಿದ್ದೀವಿ, ಚುನಾವಣೆಗೆಲ್ಲ ಮಹತ್ ಆಸೆ ಇಟ್ಕೊಂಡು. ಅಂದ್ರೆ ಅಲ್ಲೂ ಖಂಡಿತ ಗೆಲ್ಲುವುದಿಲ್ಲ ಯಾವ ಕ್ಷೇತ್ರದಲ್ಲೂ. ಆದ್ರೆ ನಾಡಿಗೆ ಮೋಸ ಮಾಡಿ, ತೆರಿಗೆಯಲ್ಲಿ ವಂಚನೆ ಮಾಡಿ, ನಮ್ಮ ಬರಬೇಕಾದಂಥ ಅಭಿವೃದ್ಧಿ ಹಣಗಳಿಗೆ ವಂಚನೆ ಮಾಡಿ, ಇಲ್ಲಿಗೆ ಒಂದೇ ಒಂದು ಉದ್ಯೋಗಗಳನ್ನು ಕೊಡ್ದೇನೆ, ಯಾವುದೇ ಯೋಜನೆಗಳನ್ನು ತರದೇನೆ ಇಲ್ಲಿ ಬಂದು ಅಗೇನ್ ಮತ್ತೆ ನೀವು ಕೋಮುವಾದದ ಭಾಷಣಗಳನ್ನ ಬಿಟ್ರೆ, ಕನ್ನಡಿಗರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಂಬಿರೋರು ನಾವು. ಅಭಿವೃದ್ಧಿಯನ್ನ ನಮ್ಮ ಮೂಲ ಮಂತ್ರವೇ ಅಭಿವೃದ್ಧಿ. ನಮ್ಮ ಸಾಧನೆಯ ಸಾಕ್ಷಿ ಗುಡ್ಡ
ದುಡ್ಡೇ ನಾವು ಮತವನ್ನ ಕೇಳ್ತೇವೆ. ಹಾಗೆ ಬಾಗಲಕೋಟೆಯಲ್ಲೂ ಸಮೇತ ಆ 4 ಜನ ಮಕ್ಕಳು ಒಂದಾಗಿ ಅದೊಂದು ಭಾವನಾತ್ಮಕವಾಗಿ, ಮೇಡಮ್ ಇಲ್ಲಿ 2 ಕುಟುಂಬದವರು ಒಂದೊಂದು ಜೀವ ಕಳ್ಕೊಂಡಿದ್ದಾರೆ. ಹೌದು, ಪಕ್ಷಕ್ಕೆ ಒಂದು ಅವ್ರು ಕೊಟ್ಟಿರುವಂತಹ ಕಾಂಟ್ರಿಬ್ಯೂಷನ್ ಇರ್ಬೋದು, ಅವ್ರ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕುಟುಂಬಗಳ ಕೊಡುಗೆ ಇರ್ಬೋದು. ಎಸ್, ವಿ ಹ್ಯಾವ್ ಗಿವನ್ ರೈಟ್ ಪರ್ಸನ್ಗೆ ರೈಟ್ ಟೈಮಲ್ಲಿ ರೈಟ್ ಟಿಕೆಟ್ನ ಕೊಟ್ಟಿದ್ದೀವಿ, ನಾವು ಖಂಡಿತ ಗೆಲ್ತೀವಿ. ಏನಾದ್ರು JDSನವ್ರು ಅಷ್ಟೆಲ್ಲ ಮಾತಾಡ್ತು, ಒಂದು ಕ್ಯಾಂಡಿಡೇಟ್ ಹಾಕಿ ಬರೋದು ಕೇಳಿ, ಆಮೇಲೆ ಬಂದ್ಬಿಟ್ಟು ಬೇರೆಲ್ಲ ಮಾತಾಡೋಕೆ ಕೇಳಿ. ಒಂದು ಕ್ಯಾಂಡಿಡೇಟ್ ಹಾಕಿಲ್ಲ, ಇವ್ರು ಬಂದು ಏನು ರಾಜಕೀಯ ಮಾತಾಡ್ತಾರೆ. ಕ್ಯಾಂಡಿಡೇಟ್ ಹಾಕಬೇಕಾ ಬೇಡವಾ, ಯಾಕೆ ಹಾಕಲಿಲ್ಲ ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಟ್ಬಿಟ್ಟು ಇಟ್ ದ ಸೇಮ್ ಟೈಮ್ ದಾವಣಗೆರೆ ಕ್ಷೇತ್ರಕ್ಕೆ ಬರೋಣ ಸರ್. ಸಾದಿಕ್ ಪೈಲ್ವಾನ್ ಅವರು ಹಾಗೆಯೇ ಅಪ್ಸರ್ ಕೊಡ್ಲಿಪೇಟೆ ಅಲ್ಪಸಂಖ್ಯಾತರು ಬಹಳ ವಿಶ್ವಾಸ ಇಟ್ಕೊಂಡಿದ್ರು, ನಮಗಲ್ಲಿ ಸಿಕ್ಕೇ ಸಿಗುತ್ತೆ, ಮತ್ತು ಬಹಿರಂಗವಾಗೂ ಹೇಳಿದ್ರು ನಮಗೆ ಈ ಪಕ್ಷದ ಮೇಲೆ ನಂಬಿಕೆ ಇದೆ ಅಂತೇಳಿ. ಅದು ಹುಸಿಯಾಗಿದೆ, ಒಳ ಏಟಿನ ಬಿಸಿ ಕಾಂಗ್ರೆಸ್ಗೆ. ಮೇಡಮ್, ಮೊದಲನೇದಾಗಿ ಮಾನ್ಯ ಕ್ಯಾಂಡಿಡೇಟ್ ಹಾಕೋದ್ರ ಬಗ್ಗೆ ಹೇಳ್ಬಿಡಿ. ಇಲ್ಲ, ಕ್ಯಾಂಡಿಡೇಟ್ ಬಗ್ಗೆ ಅಲ್ಲಿಗೆ ಬರ್ತಾ ಇದ್ದೀನಿ. ಒಂದು ಏನಾಗಿದೆ ಅಂತಂದರೆ, ನಾವು ಈಗ ಮೈತ್ರಿಲಿದ್ದೀವಿ ಅಂತಕ್ಕಂಥದ್ದು ತಾವೇ ಸ್ಪಷ್ಟವಾಗಿ ಹೇಳಿದ್ದೀರಾ. ಮೊನ್ನೆ ನಾವು ಯಾವೊಂದು MLC ಚುನಾವಣೆಗೆ 4 ಕ್ಷೇತ್ರಗಳು ಅನೌನ್ಸ್ ಆಯ್ತಲ್ವಾ, ಮೈತ್ರಿ ಇದ್ರಲ್ಲಿ ನಮ್ಗೊಂದು ಕೊಟ್ಟಿದ್ದಾರೆ, ನಾವು ನಮ್ಗೆ ಎಲ್ಲಿ ಬೇಕೋ ನಾವು ತಗೊಂಡಿದ್ದೀವಿ. ಅರ್ಥ ಆಯ್ತಾ? ನೀವು ಅನ್ಕೊಂಡಿದ್ದಾಗಿದೆ. ಒಂದು ನಿಮಿಷ, ಹೌದು ಮೇಡಮ್, ಒಂದು ನಿಮಿಷ. ಇವಾಗ 2 ಕ್ಷೇತ್ರಗಳಲ್ಲಿ ಕೂಡ ಪ್ರಬಲವಾಗಿದ್ದಂಥದ್ದು, ಬಾಗಲಕೋಟೆಯಲ್ಲಿ ಕೂಡ JDS 2-3 ಬಾರಿ, ಜನತಾದಳ JDS 1 ಬಾರಿ, ಜನತಾ ಪಕ್ಷದಿಂದ 2 ಬಾರಿ ಗೆದ್ದೈತೆ, ಮರೆಯುವಂಥ ಅವಶ್ಯಕತೆ ಇಲ್ಲ ಅದನ್ನು ಕೂಡ. ನಾನೊಂದೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇವ್ರು ಹೇಳ್ತಿದ್ರು ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಅಂತ ಹೇಳಿ. ಆಂತರಿಕ ಪ್ರಜಾಪ್ರಭುತ್ವ ಎಲ್ಲಿವರೆಗೂ ಇದೆ ಅಂತಂದರೆ, ಮುಂದಿನ CM ನಾನೇ, ನನಗೆ ಮಾತು ಕೊಟ್ಟಿದ್ದೀರಾ, ವಚನ ಭ್ರಷ್ಟತೆ, ನಮ್ಮ ಹತ್ರ 35 ಜನ ಅವರೇ, ನಮ್ಮ ಹತ್ರ 70 ಜನ ಇದ್ದಾರೆ, ನಾನಿದು ಏನು ಬೇಕಿಲ್ಲ. ನಿನ್ನೆ ಮೊನ್ನೆ ಇದು ಎಲ್ಲಿಂದ ಶುರು ಆಯಿತು ಅಂತಂದರೆ, ಯಾವ DK ಶಿವಕುಮಾರ್ ಅವರು SS ಮಲ್ಲಿಕಾರ್ಜುನ್ ಅವರು ಭೇಟಿ ಮಾಡಿಬಿಟ್ಟು ಬರ್ತಾರೋ ಒಂದು ಬಣದವರು, 2ನೇ ಬಣದವ್ರು ಹೇಳಿ ಕಳಿಸ್ತಾರೆ ಜಮೀರ್ ಅಹ್ಮದ್ ಕೈಯಲ್ಲಿ, ಹೋಗಲ್ಲಿ ಮುಸಲ್ಮಾನರಿದ್ದಾರೆ, ನೀನು ಹೋಗ್ಬಿಟ್ಟು ಒಂದು ಚೂ ಬಿಡೋಲ್ಲಿ ನೋಡೋಣ ಮಾತು ಅಂತ ಹೇಳಿ. ಜಮೀರ್ ಅಹ್ಮದ್ ಓಟ್ ಬಂದ ನಂತರ ಏನಂತ ಹೇಳ್ತಾರೆ, ಅಲ್ಲಿ ಇರ್ತಕ್ಕಂಥ ಯಾವೊಂದು ಸಾದಿಕ್ ಪೈಲ್ವಾನ್ ಅಂತಕ್ಕಂಥವ್ರು, 90,000 ನಮ್ಮ ಮತಗಳಿದೆ ಇಲ್ಲಿ, ಹೈಯೆಸ್ಟ್ ಇರ್ತಕ್ಕಂಥ ನಮ್ದೇನೆ. ಹೋದ ಚುನಾವಣೆಯಲ್ಲೇ ನೀವು ಮಾತು ಕೊಟ್ಟಿದ್ದೀರಾ, 6 ಚುನಾವಣೆಗಳಲ್ಲಿ ನಿಮ್ಮನ್ನು ಗೆಲ್ಲಿಸಿದಾಗ ಇನ್ನೂ ಒಂದು ಮಾತು ನೀವು ಇಂಪಾರ್ಟೆಂಟ್ ಇಲ್ಲಿ ತಗೋಬೇಕು. ಇದೇ ಶಾಮನೂರು ಶಿವಶಂಕರಪ್ಪನವ್ರು ಇದ್ದಾಗ ಯಾಕೆ ಮಾತಾಡಲಿಲ್ಲ ಇವ್ರು ಯಾರು ಕೂಡ? ಯಾಕೆ ಮಾತಾಡಲಿಲ್ಲ? ಅಷ್ಟೊಂದು ಅಪಾರವಾದ ಕೊಡುಗೆಗಳು ಕೊಟ್ಟು ಆ ಸಮಾಜಗಳಿಗೆಲ್ಲ ಮಾಡಿದರೆ ಅವ್ರು ಅವತ್ತು ಯಾಕೆ ಮಾತಾಡಲಿಲ್ಲ? ಹಾಗಾದರೆ ಇವತ್ತು ಯಾಕೆ ಮಾತಾಡ್ತಾರೆ? ಅವ್ರು ಇಲ್ದಿರೋವಾಗ ಯಾಕೆ ಮಾತಾಡ್ತಾ ಇದ್ದಾರೆ? ನಂಬರ್ 1. ನಂಬರ್ 2, ಮಾನ್ಯ ಇದನ್ನು ಬಗೆಹರಿಸೋದಕ್ಕೆ ಸುರ್ಜಿವಾಲಾ ಅವ್ರು ಬರ್ತಾರೆ. ಸುರ್ಜಿವಾಲಾ ಅವ್ರು ಬಂದಂಥ ಸಂದರ್ಭದಲ್ಲಿ ಜಮೀರ್ ಅಹ್ಮದ್ ಖಾನ್ ಏನಂತ ಹೇಳ್ತಾರೆ, ನಮಗೆ ಜಮೀರ್ ಅಹ್ಮದ್ ಅವ್ರು ಹೇಳ್ತಾರೆ ನಮಗೆ ಈ ಸೀಟ್ ಬೇಕೇ ಬೇಕು, ಮುಸಲ್ಮಾನರು ನಾವಲ್ಲಿ ನಮ್ಮದೇ ಅಂತ ಪ್ರಾಬಲ್ಯತೆ ಇದೆ ಅಂದಾಗ, ಇಲ್ಲ ಅಲ್ಲಿ ಅದನ್ನು ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂದಾಗ ಏನಂತ ಹೇಳ್ತಾರೆ, ರಿಸೈನ್ ಮಾಡ್ತೀನಿ ನೀವು ಕೊಡಲಿಲ್ಲ ಅಂದರೆ ಅಂತೇಳಿ. ರಿಸೈನ್ ಮಾಡಿ ಕೊಟ್ಟೋಗು ಅಂತ ಹೇಳ್ತಾರೆ. ಹಾಗಾದರೆ ನೈತಿಕ ಹೊಣೆ ಹೊತ್ಕೊಂಡು ನಿಮ್ಮ ಏನೊಂದು ಆಂತರಿಕ ಪ್ರಜಾಪ್ರಭುತ್ವ ಇದೆಯಲ್ಲ, ಆಂತರಿಕ ಪ್ರಜಾಪ್ರಭುತ್ವ ಇದ್ದರೆ ಇವಾಗ ನಾವು ರಾಜೀನಾಮೆ ಕೊಟ್ಟು ಬರ್ಬೋದಲ್ಲ, ಸಮಾಜಕ್ಕೆ ನೀವು ತೋರಿಸ್ಬೋದಲ್ಲ. ಕೇವಲ ಸಮಾಜಗಳ ಹೆಸರು ಹೇಳಿಕೊಂಡು ಇವರು ಬೇಳೆ ಬೇಯಿಸ್ಕೋತಾ ಇದ್ದಾರೆ ಅಂತಕ್ಕಂಥದಕ್ಕೆ ದಾವಣಗೆರೆ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ನಿದರ್ಶನ ಕಣ್ಣು ಮುಂದೆ ಕಾಣ್ತಾ ಇದೆ. ಮತ್ತೆ ಅವ್ರು ಹೇಳ್ತಾ ಇದ್ರು ಪಾಪ, ಈ ವಿಚಾರಗಳನ್ನು ಯಾರು ಪ್ರಸ್ತಾಪ ಮಾಡಬೇಕು ಅಂದ್ರೆ ಸರ್, ನೀವು ಹೇಳಿದ ಅಕ್ಷರಶಃ ನಿಜಾನೇ ಅಂತ ನೈತಿಕತೆ ಇದ್ದಾಗ ಹೇಳಬೇಕಾಗತ್ತೆ. ಇಲ್ಲ ನಿಮಗೆ ಅಲ್ಲ ಸರ್, ಈಗ ನೀವು ಹೇಳಿದ ಅಕ್ಸೆಪ್ಟೇಬಲ್. ಹೌದು, ಆ ಸಮುದಾಯದ ಧ್ವನಿಯಾಗಿ ಜಮೀರ್ ಅಹಮದ್ ಅವರು ಪ್ರಶ್ನೆ ಎತ್ತಿದ್ರು, ಸಿಕ್ಲಿಲ್ಲ, ಅಯ್ಯೋ ನನ್ನ ಸಮಾಜಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದಾದ್ರೆ, ನೀವು ಆ ಸಮುದಾಯದ ಪರವಾಗಿ ಇಷ್ಟು ವರ್ಷಗಳ ಕಾಲ ಹೆಂಗ ನಿಂತ್ಕೊಂಡಿದ್ದೀರಿ? ಇವತ್ತು ನಿಮ್ಮ ಮಿತ್ರ ಪಕ್ಷ ಆ ಸಮುದಾಯವನ್ನು ಎಷ್ಟರ ಮಟ್ಟಿಗೆ ಬೆಳೆಸಿದೆ ಅನ್ನೋ ನೈತಿಕತೆ ಇರಬೇಕಲ್ಲ? ಒಂದು ಮಾತು ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ಆಗಲೇ ನಾನು ಸ್ಟಾರ್ಟಿಂಗ್ ಮಾತಾಡ್ತಾ ಹೇಳಿದೆ, ಒಂದು ಸಮಾಜಕ್ಕೆ ಕೇವಲ ಸಮಾಜದ ಹೆಸರು ದಿನ ಬೆಳಗಾದ್ರೆ ಹೇಳ್ಕೊಂಡು ಸಮಾಜನ ನಮ್ಮ ಕೈಲಿದೆ, ಅವ್ರು ನಮ್ಮ ಓಟ್ ನಮ್ಮ ಪರವಾಗಿದೆ ಅಂತಕ್ಕಂಥದ್ದಲ್ಲ. ಮೂಲಭೂತವಾಗಿ ಸಮಾಜಕ್ಕೆ ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ಆಗಲೇ ಒಂದು ಮಾತನ್ನು ಕೇಳಿದ್ರಿ. ಕೇಂದ್ರದ ಯೋಜನೆಗಳನ್ನು ಇದೇ ಯಾವೊಂದು ಅಲ್ಪಸಂಖ್ಯಾತರು ಇವತ್ತು ಎಷ್ಟು ಪ್ರಯೋಜನಗಳು ಪಡ್ಕೊತಾ ಇದ್ದಾರೆ ಅಂತಕ್ಕಂಥ ಇತಿಹಾಸ ತೆಗೆದು ನೋಡಿದ್ರೆ ಅತಿ ಹೆಚ್ಚು ಲಾಭ ಪಡ್ಕೊತಾ ಇರ್ತಕ್ಕಂಥವ್ರು ಅವರೇನೇ ನಂಬರ್ 1. ಅವರು ನೀಟಾಗಿ ಸರ್ಕಾರಗಳಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಕೂಡ ಕಂಪ್ಲೀಟ್ ಏನು ಫೆಸಿಲಿಟೀಸ್ ಬರುತ್ತೆ ಪ್ರತಿಯೊಂದನ್ನು ಪಡ್ಕೊತಾರೆ ಅವರು, ನಂಬರ್ 1. ನಂಬರ್ 2, ಮನೆ ವಕ್ತಾರರು ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ಪಾಪ ಕುಮಾರಸ್ವಾಮಿ ಅವರು, ದೇವೇಗೌಡರು ಅವರಪ್ಪ ನಾವು ಮಗನ ಮಾತು ಕೇಳಲಿಲ್ಲ, ವಚನ ಭ್ರಷ್ಟತೆ ಅಂತ ಹೇಳಿದ್ರು. ನಾನು ಯಾಕೆ ಡಬಲ್ ಸ್ಟ್ಯಾಂಡ್ ಹೇಳಿದೆ ಅಂದ್ರೆ, ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಬಾಗಲಕೋಟೆಯಲ್ಲಿ ಪಾಪ 4 ಜನ ಮಕ್ಕಳು ಅಂತ ಹೇಳಿ. ಅಂದ್ರೆ ನಿಮ್ಮ ನಿಲುವೊಂದು, ಇಲ್ಲಿ ದೇವೇಗೌಡರ ಮಕ್ಕಳು ನಿಲುವೊಂದು. ಹಾಗಾದ್ರೆ ನಿಮಗೆ ಯಾವಾಗಲೂ ಕೂಡ ಕೇವಲ ನಿಮಗೆ ನೋಡಿ ಯಾವುದೇ ಡಿಬೇಟ್ ತಗೊಂಡೋಗ್ಲಿ,
ಆ ಡಿಬೇಟಲ್ಲಿ ದೇವೇಗೌಡರು ಮಕ್ಕಳು ಬರಲಿಲ್ಲ ಅಂತಂದ್ರೆ, ಈಗ ನೀವೊಂದು ಮಾತಂದ್ರೆ ಆಯ್ತು, 2 ಕ್ಷೇತ್ರದಲ್ಲಿ ಪ್ರಬಲವಾಗಿ ಇಲ್ಲ 2 ಕ್ಷೇತ್ರದಲ್ಲಿ ಬಿಜೆಪಿ ಪ್ರಬಲವಾಗಿರೋದನ್ನ ಅವ್ರು ಕೊಟ್ಟಿದ್ದಾರೆ. ನಾವು ನಮ್ಮ ಧರ್ಮ ಇರ್ತಕ್ಕಂಥದ್ದು ಆ ಒಂದು ನಾವು ಅವ್ರ ಜೊತೆ ಹೊಂದಾಣಿಕೆಯಲ್ಲಿದ್ದೀವಿ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ಅಲ್ಲಿ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂದ್ರೂ ಕೂಡ ದೇವೇಗೌಡರು ಮಕ್ಕಳು ಯಾಕೆ ಬರ್ತಾರೆ? ಇವ್ರಿಗೆ ಇರ್ತಕ್ಕಂಥ ಭಯ ದೇವೇಗೌಡರು ಮಕ್ಕಳ ಮೇಲೇನೆ. ಯಾವ ರೀತಿ ಅಂತಂದ್ರೆ ಮೇಡಮ್, ಒಂದು ವಿಷಯನ ನಾವು ಇವತ್ತು ಅರ್ಧ ಬಿಟ್ಟು ಮಾತಾಡ್ತಾ ಇದ್ದೀವಿ. ಈ ಒಂದು ಬೈ ಎಲೆಕ್ಷನ್ ದಿಕ್ಸೂಚಿ ಆಗ್ತಕ್ಕಂಥದ್ದು ನಂಬರ್ 1. ಯಾವುದೇ ಕಾರಣಕ್ಕೂ ರಾಜ್ಯದ 2.5 ವರ್ಷಗಳ ಆಡಳಿತದಲ್ಲಿ ಏನೇನು ನಡೆದಿದೆ ಅಂತಕ್ಕಂಥದ್ದು, ಅಭಿವೃದ್ಧಿಗಳು ಏನು ನಡೆದಿದೆ, ಜನಸಾಮಾನ್ಯರಿಗೆ ಏನೇನಾಗಿದೆ ಅಂತಕ್ಕಂಥದ್ದನ್ನ, ದಿನನಿತ್ಯ ಬಳಕೆ ವಸ್ತುಗಳು ಒಂದು 50-60 ವಸ್ತುಗಳನ್ನು ನೀವು ಯಾವ ರೀತಿ ಬೆಲೆ ಏರಿಕೆ ಮಾಡಿದ್ರಿ, ಪ್ರತಿಯೊಂದರಲ್ಲೂ ಕೂಡ ಹಸ್ತಕ್ಷೇಪ ಮಾಡಿ ಅನುದಾನಗಳು ಕೊಡದೆ ನಿಮ್ಮ MLAಗಳು ಯಾವ ರೀತಿ ನಡ್ಕೊಂಡ್ರು, ಕ್ಷೇತ್ರಗಳಲ್ಲಿ ಇವತ್ತು ಅಭಿವೃದ್ಧಿ ವಿಷಯದಲ್ಲಿ ಯಾವ ರೀತಿ ನಡ್ಕೋತಾ ಇದ್ದಾರೆ, ಜನಸಾಮಾನ್ಯರು ಯಾವ ಕಷ್ಟ ಪಡ್ತಾ ಇದ್ದಾರೆ ಅಂತಕ್ಕಂಥದಕ್ಕೆ ಇವತ್ತು ಜನಗಳು ಕೊಡ್ತಕ್ಕಂಥ ತೀರ್ಪೇನೆ 2 ಕ್ಷೇತ್ರಗಳದ್ದು. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು ಆಗ್ಲೇನೆ, ನಾನು ಕೇಳಿಸ್ಕೊಂಡೆ. ಇವತ್ತು ನೀವು ಕೂಡ ಒಂದು ಪ್ರಶ್ನೆ ಕೇಳಿದ್ರಿ, ಹೇಗಿದೆ ಟ್ರೆಂಡ್ ಇವತ್ತು ಅಂತ ಹೇಳಿ. ಮೇಡಮ್, ದಿನದಿನ ಇವತ್ತು ಏನೊಂದು ನಾಮಿನೇಷನ್ ಹಾಕಿದ್ದಾರೆ, ಮುಂದಿನ ದಿನಗಳಲ್ಲಿ ಆಡಳಿತ ಪಕ್ಷದಿಂದ ಮೂಟೆಗಟ್ಟಲೆ ಹೋಗುತ್ತೆ ದುಡ್ಡು. ಮೂಟೆಗಟ್ಟಲೆ ಯಾಕೆ ನೋಡ್ಲಿಲ್ವ ನೀವು? ಪ್ರತಿಪಕ್ಷಗಳು ಈ ವಿಷಯದಲ್ಲಿ ಕಾಂಪಿಟೇಷನ್ ಗಿಳಿಯಲ್ಲ. ಒಂದು ನಿಮಿಷ ಹೇಳ್ತಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವ ವಾಲ್ಮೀಕಿ ಸಮಾಜದ ಬಗ್ಗೆ ಹೇಳ್ಕೊಂಡ್ರಲ್ಲ ಅವತ್ತು, ಇದೇ ಪರಿಸ್ಥಿತಿ ಬಂದಿದ್ದು ಇವತ್ತು ರಾಜ್ಯದ ಜನತೆಗೆ ನಾನು ಹೇಳ್ತಾ ಇದ್ದೀನಿ. ವಾಲ್ಮೀಕಿ ಜನಗಳ ಸಮಾಜದ ಬಗ್ಗೆ ಇವರು ಯಾವ ರೀತಿ ಕಾಳಜಿ ತೋರಿಸಿ ಆ ದುಡ್ಡನ್ನು ಹೆಂಗ್ ನುಂಗಿದ್ರು ಅಂತಕ್ಕಂಥದ್ದು ಇವತ್ತು ಕೂಡ ಇನ್ನೊಂದು ರೀತಿಲಿ ಇದೇ ದುಡ್ಡು ನುಂಗಿ ಮೂಟಿಗಟ್ಟಲೆ ತಗೊಂಡು ಹೋಗ್ಬಿಟ್ಟಲ್ಲ, ಆದ್ರೆ ಕೂತ್ಕೋತಾವ್ರು ಹಾಳೆ ಹೋಗಿ ಯಾವ ರೀತಿ. ಯಾಕೆ ಅಂತಂದ್ರೆ ಇವ್ರ ಪರಿಸ್ಥಿತಿ ಹೀನಾಯವಾಗಿದೆ, ಗೆಲ್ಲಕ್ಕೆ ಇವ್ರ ಕೈಲಿ ಸಾಧ್ಯನೇ ಇಲ್ಲ. ಇವತ್ತು ಹೋಗಿ ಯಾಕೆ ಕೂತ್ಕೊಂಡ್ರೆ ಹಾಗಾದ್ರೆ ಗೆಲ್ಲೋಂಗಿದ್ರೆ ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾಗಿರ್ತಕ್ಕಂಥವ್ರು ಯಾಕೆ ಅಲ್ಲೋಗಿದ್ದೀರಿ? ಹಾಗಾದ್ರೆ ನಿಮಗೆ ಸೋಲ್ತೀವಿ ಅಂತಕ್ಕಂಥ ಭಯ ಕಾಡ್ತಾ ಇದೆ. ಕಾರಣ ಇಷ್ಟೇನೆ, ಏನು ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥ ಜನಸಾಮಾನ್ಯ ಕಾದು ನೋಡ್ತಾ ದೇವೇಗೌಡರು ಚನ್ನಪಟ್ಟಣ ಚುನಾವಣೆ ಪ್ರಚಾರಕ್ಕೆ ಯಾಕೆ ಹೋದ್ರು? ಯಾವ್ದಕ್ಕೆ? ರಾಜ್ಯಸಭೆಯಲ್ಲಿ ಕೂತ್ಕೊಬೇಕಿತ್ತು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಯಾಕೆ ಚನ್ನಪಟ್ಟಣಕ್ಕೆ ಕೂತ್ಕೊಂಡ್ರು? ನಂಜಿನ ಪಕ್ಷ, ನಿಮ್ಮಲ್ಲಿ ನಂಜಿದೆ, ನಿಮ್ಮಲ್ಲಿ ವಿಷ ಇದೆ, ನಿಮ್ಮಲ್ಲಿ ದ್ವೇಷ ಇದೆ, ನಿಮ್ಮಲ್ಲಿ ಅಸೂಯೆ ಇದೆ. ನೀವು ಅಧಿಕಾರದ ಆಸೆಗೆ, ಅಧಿಕಾರದ ಲಾಲಚ್ಗೆ ಚಿಕ್ಕಬಳ್ಳಾಪುರದಲ್ಲಿ ಹೋಗ್ತಾರೆ, ಬಚ್ಚೇಗೌಡರ ವಿರುದ್ಧ ಮಧುಗಿರಿಗೆ ಹೋಗ್ತಾರೆ, ಅವಕಾಶ ಅವಕಾಶ ನನಗೆ ಬಿಡ್ಬೇಕು ನೀವು. ಮಂಡ್ಯಕ್ಕೆ ಹೋಗ್ತಾರೆ. ಅವಕಾಶ ಇವತ್ತು ಅಧಿವೇಶನ ಇದೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇರ್ಬೇಕಲ್ಲಿ. ಕೇಂದ್ರದ ಅಧಿವೇಶನ ಆಗ್ತಾ ಇದೆ. ಏನಿವತ್ತು ಗುವಾಹಟಿನಲ್ಲಿ, ಸಿಲ್ಚಾರಲ್ಲಿ, ತಿರುಚನಪಳ್ಳಿನಲ್ಲಿ, ಕೊಲ್ಲಂನಲ್ಲಿ, ಎರ್ನಾಕುಲಂನಲ್ಲಿ ಮೋದಿ ಅವರು ಅಧಿವೇಶನದಲ್ಲಿ ಭಾಷಣ ಮಾಡಿದ್ರೆ ನನಗೆ ಅವಕಾಶ ಕೊಡ್ತೀರಾ ಇಲ್ವಾ ನೀವು? ಹಾಗಾದ್ರೆ ನನಗೆ ಅವಕಾಶ ಕೊಡ್ಬೇಕೀಗ. ನನಗೀಗ ನಾನು ಎಂಟ್ರಿ ಆಗಿಲ್ಲ ಇವ್ರ ಮಾತಲ್ಲಿ, ಮೇಡಮ್. ಈ ರೀತಿ ನಾನು ಮಾತಾಡೋದಿಲ್ಲ, ನನಗೆ ಅವಕಾಶ ಕೊಡು. ನೀವು ನಮ್ಮ ಪಕ್ಷದ ಅಭ್ಯರ್ಥಿಗಳ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲೋಗಿದ್ದಾರೆ? ಸದನದಲ್ಲಿ ಎಲ್ರಿ ಹೋಗಿದ್ದೀರಾ ನೀವು? ನಾಚಿಕೆ ಆಗಲ್ಲ ನಿಮಗೆ? ನಾಚಿಕೆ ಆಗ್ಬೇಕು ನಿಮಗೆ. ಇವತ್ತು ನಾಚಿಕೆ ಆಗ್ಬೇಕಾಗಿದೆ ನಿಮಗೆ. ನಿಮಗೆ ಕಾಳಜಿ ಇಲ್ಲ ಈ ರಾಜ್ಯದಲ್ಲಿ, ಕಾಳಜಿ ಇಲ್ಲ ರಾಜ್ಯದ ಬಗ್ಗೆ. ಹೋಗಲ್ ಪೋಸ್ಟ್ ಅವ್ರ ಮನೆಗೆ ಬೇಕು, ಕೇಂದ್ರ ಸಚಿವರು ಅವ್ರ ಮನೆಗೆ ಬೇಕು, ನಿಮಗೆ ನಾಚಿಕೆ ಆಗ್ಬೇಕು. ಸದನ ಬಿಟ್ಟು ಎಲ್ರಿ ಹೋದ್ರಿ? ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಲ್ಲೇ ಸದನದಲ್ಲಿ ಎಲ್ರಿ ನೀವು? ಎಲ್ರಿ ಸದನದಲ್ಲಿ ನೀವು? ಅದಕ್ಕೆ ಉತ್ತರ ಕೊಡಿ. ಸದನದಲ್ಲಿ ಎಲ್ಲಿ ನೀವು? ಸದನದಲ್ಲಿ ಎಲ್ಲಿ ಓಡೋದ್ರಿ? ಇವತ್ತು ಸಾಯಂಕಾಲಕ್ಕೆ ಸದನ ಮುಗಿಯುತ್ತೆ, ಆಮೇಲೆ ನಂತರ ಬರ್ತಾರೆ 5:30ಗೆ ಹೊರಗೆ ಹೋಗ್ತಾರೆ. ಹೌದ್ರಿ, ಜನ ಗೆಲ್ಲಿಸ್ತಾರೆ ಬಿಡ್ರಿ, ಜನ ಗೆಲ್ಲಿಸ್ತಾರೆ ಬಿಡ್ರಿ. ಸಾರ್ವಜನಿಕರು ಗೆಲ್ಲಿಸ್ತಾರೆ. ರಾಜಕೀಯ ದಿವಾಳಿಗಳು ಯಾರು? ನೀವು ಮೂರು ರಾಜ್ಯನೂ ಹೋಗ್ಬಿಡುತ್ತೆ ಇಷ್ಟರಲ್ಲಿ, ಆದಷ್ಟು ಬೇಗ. ನೀವು 3 ರಾಜ್ಯದಲ್ಲಿ ಖಾಲಿ ನೋಡೋಣ. ನಾಳೆ ಉಪಚುನಾವಣೆ ಯಾವ್ದು? ಯಾರನ್ನ ಪ್ರಧಾನಿಗಳನ್ನು ಸೋಲಿಸಿದ್ವಿ ನಾವು. ದಯವಿಟ್ಟು ತಲೆ ನಿಕ್ಕೊಳ್ಳಿ ಅದನ್ನ. ಬೇಡ, ಮುಂದೆ ಈ ರೀತಿ ಅಡ್ಡದಲ್ಲಿ ಮಾತಾಡಿದ್ರೆ ನಾನು ಮಾತಾಡೋದಿಲ್ಲ. ನಮಗೆ ಅವಕಾಶ ಕೊಡುವಾಗ ಮಾತಾಡಿ. ಸದನದಲ್ಲಿ ತೋರಿಸ್ರಿ ನೀವು ನಿಮ್ಮ ಮುಖ್ಯಮಂತ್ರಿಗಳು. ಯಾಕೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾವೆ? ಯಾಕೆ ಇದು ಅಷ್ಟೊಂದು ಇಂಪಾರ್ಟೆಂಟ್?
ಮೇಡಮ್ ಇದು ಏನಾಗಿದೆ ಅಂದರೆ ಸ್ವಯಂ ಪ್ರತಿಷ್ಠೆ ಇದೆ. ಪ್ರತಿಷ್ಠೆ ಅಂದರೆ ಓಕೆ, ಅದಕ್ಕೆ ಒಪ್ಕೊಳ್ಳೋಣ. ಆದರೆ ಸ್ವಯಂ ಪ್ರತಿಷ್ಠೆ ಬಿದ್ದುಬಿಟ್ಟಿದ್ದಾರೆ ಎರಡು. ಈಗ ಏನಂದರೆ ಈಗ ಕಳೆದ 2.5 ವರ್ಷಗಳಿಂದ ರಾಜ್ಯ ಸರ್ಕಾರ ಅಂತ ಹೇಳ್ಕೊಳ್ಳೋಷ್ಟು ಅಭಿವೃದ್ಧಿ ಕೆಲಸಗಳೇನು ಮಾಡ್ತಾ ಇಲ್ಲ. ಅದು ಜನಸಾಮಾನ್ಯರ ಮಾತದು, ಅದು ನನ್ನ ವೈಯಕ್ತಿಕ ಮಾತಲ್ಲ. ಯಾಕೆಂದರೆ ಎಲ್ಲ ಕಡೆನೂ ಅದೇ ಥರ ಇದೆ. ಸರಿಯಾಗಿ ಸಿಗಬೇಕಾಗಿರೋ ಅನುದಾನಗಳು ಸಿಗ್ತಾ ಇಲ್ಲ ರಾಜ್ಯಕ್ಕೆ. ಅದೇ ಥರ ವಿರೋಧ ಪಕ್ಷನೂ ಸಹ ತನ್ನ ಜವಾಬ್ದಾರಿಯನ್ನು ಮರೆತು ಅವರನ್ನು ಸ್ವೇಚ್ಛಾಚಾರದಿಂದ ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಈಗ ಯಾರ್ಯಾರು ವೈಯಕ್ತಿಕ ಪ್ರತಿಷ್ಠೆ ಬಿದ್ದಾರಲ್ಲ ಅವರು ಆ ಕ್ಷೇತ್ರದಿಂದ ಲಾಭ ಪಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರಗಳಿಗೆ ನೀವು ಕೊಟ್ಟಿರೋ ಕೊಡುಗೆಗಳೇನು ಅಷ್ಟೊಂದಿಲ್ಲ. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪರು ಅಷ್ಟು ವರ್ಷದಿಂದ ಗೆದ್ಕೊಂಬಂದಿರಲ್ಲ, ಅವ್ರದ್ದು ಆಸ್ತಿ, ಅವ್ರದ್ದು ಶಾಲಾ ಕಾಲೇಜುಗಳು, ಅವರು ಆಸ್ಪತ್ರೆಗಳು, ಅವ್ರ ಮಕ್ಕಳ ಆಸ್ತಿಗಳು, ಮೊಮ್ಮಕ್ಕಳ ಆಸ್ತಿಗಳು ಅಭಿವೃದ್ಧಿ ಆಗಿದೆ ಹೊರತು ಆ ಕ್ಷೇತ್ರದ ಜನಕ್ಕೇನು ಅಷ್ಟು ವರ್ಷ ಅವರು ಕೆಲಸ ಮಾಡಿ ಮತ್ತೆ ಆ ಕ್ಷೇತ್ರದಲ್ಲಿ ಇನ್ನೂ ಬಡವರಿದ್ದಾರೆ, ಇನ್ನೂ ಹಿಂದುಳಿದ ವರ್ಗದವರಿದ್ದಾರೆ, ಇನ್ನೂ ಬಿಲೋ ದ ಪಾವರ್ಟಿ ಲೈನ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ವಿಚಾರ ಎಲ್ಲ ಜನಕ್ಕೆ ರಿಯಲೈಸೇಷನ್ ಆಗಿದೆಯಾ? ಆಗ್ಬೇಕು. ಈಗ ನೋಡಿ ನಾಗೇಂದ್ರ ಬಾಬು ಅವರು ಒಂದು ಹೇಳಿದ್ರು, ಮುಸಲ್ಮಾನ್ ಸಮುದಾಯವನ್ನ ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ಬಳಕೆ ಮಾಡ್ಕೊಂಡಿದೆ. ಮೇಡಮ್ ಎರಡು ಪಕ್ಷದವ್ರು ಬಳಕೆ ಮಾಡ್ಕೊಂಡಿದ್ದಾರೆ ಮೇಡಮ್. ನಾನು ಈಗ ಹೇಳ್ತೀನಿ, ನೀವ್ ಹೇಳಿದಾಗ ನಾವು ಕೇಳಕ್ಕಾಗೋದಿಲ್ಲ. ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆನೆ ಮುಸಲ್ಮಾನರಿಗೆ ಎರಡನೇ ಮಾತೇ ಇಲ್ಲ. ಏನೇನೋ ಮಾತಾಡಿದ್ರೆ ನಾನು ತಪ್ಪಾಗುತ್ತೆ. ಗೆದ್ದು ಬರ್ಬೇಕು ಅಂತಿಲ್ಲ, ಏನಂದ್ರೆ ಎರಡು ಪಕ್ಷರು ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ 3 ಪಕ್ಷದವ್ರು ಮಾಡ್ಕೊಂಡಿದ್ದಾರೆ. ಅತಿ ಹೆಚ್ಚು ಮುಸಲ್ಮಾನರನ್ನ ಓಲೈಕೆ ಮಾಡಿದ್ದು ಕಾಂಗ್ರೆಸ್ ಮತ್ತು JDS. ಅವರಿಬ್ಬರನ್ನು ನಂಬಿ ಇವತ್ತು ಆ ಸಮಾಜ ಆಕ್ಚುಲಿ ಹಿಂದುಳಿದಿದೆ ಅಂತ ನಾನು ನೇರಾಗಿ ಹೇಳ್ತೀನಿ. ಮೀಸಲಾತಿ ಕೊಟ್ಟರೆ ಶ್ರೀಮಾನ್ ದೇವೇಗೌಡರು ನೀವಾಗ್ಲೇ ಒಂದು ಮಾತು ಹೇಳ್ತಾರೆ, ನಿಮಗೊಂದು ಉತ್ತರ ಕೊಡಬೇಕಾಗಿತ್ತು, ಇವ್ರಿಗೊಂದು ಉತ್ತರ ಕೊಡಬೇಕಿತ್ತು. ಯಾವ್ದಾದ್ರು ಪಕ್ಷ ಇದ್ರೆ ಒಂದೇನೆ ಬೇರೆ ರೀತಿಯಿಂದ ಎರಡನೇ ಚುನಾವಣೆಗಳಲ್ಲಿ ಮೊದಲನೇ ಚುನಾವಣೆಗೆ ಗೆದ್ದಿರ್ತಕ್ಕಂಥ ಎಷ್ಟು ಜನ ನಿಂತ್ಕೊಂಡ್ರು, ಎರಡನೇ ಸತಿ ಎಷ್ಟು ಜನ ಕೊಟ್ರು ನೀವು ಹೇಳ್ಬೇಕಲ್ಲ. ಹಾಗಾದ್ರೆ ಮಾತಾಡಿದ್ರೆ ನೀವು ಮಾತಾಡ್ತಾರೆ ಎರಡನೇ ಬಾರಿ ಸಮರ್ಥವಾಗಿ ಉತ್ತರ ಕೊಡ್ತೀನಿ ಮೇಡಮ್. ಎರಡನೇ ಬಾರಿ ಟೀಕೆ ಮಾಡಿದಷ್ಟು ನಾವು ಇನ್ನೂ ಪ್ರಬಲರಾಗ್ತೀವಿ. ಇವರೇ ನಮ್ಮನ್ನು ಇನ್ನೂ ಮೇಲೆ ಎತ್ತುತ್ತಾ ಇದ್ದಾರೆ. 2.5 ವರ್ಷದ ಹಿಂದೆ ಇವರಿಗೆ ಜಾತ್ಯತೀತ ಮನೋಭಾವ, ಒಂದು ಸಮುದಾಯದ ಓಟ್ ಬರಲಿಲ್ಲ ಅಂದ ತಕ್ಷಣ ಅವರು ಆ ಸಮುದಾಯನ ಹಿಂದೆ ಇಟ್ಬಿಟ್ರು. ಈಗ ಕೋಮುವಾದಿಗಳ ಜೊತೆ ಸೇರ್ಕೊಂಡ್ಬಿಟ್ಟು ಬಿಜೆಪಿ ಕುಮಾರಸ್ವಾಮಿ ಅವರಿಗೆ 60 ವರ್ಷ ಆದ್ಮೇಲೆ ನ್ಯಾಯೋದಯ ಆಯ್ತು. 60 ವರ್ಷ ಅದೇ ನಾವು ಮುಸಲ್ಮಾನರು ಇದು ಜಾತ್ಯತೀತ ಇದು ಹಿಂದೂ ಪರವಾಗಿ ನಾವು ಹೋರಾಟ ಮಾಡಬೇಕು, ಮೋದಿ ಅವ್ರ ಜೊತೆ ಹೋಗ್ಬೇಕು. ಇದೇ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಇದು ಸುಳ್ಳು, ಇದು ಸುಳ್ಳು, ಇದು ಸುಳ್ಳು. ಇವ್ರು ಏನಾದ್ರು ಸಾಬೀತು ಈ ವೇದಿಕೆಯಿಂದ ಎದ್ದೋಯ್ತೀನಿ, ಈ ವೇದಿಕೆಯಿಂದ ಎದ್ದೋಯ್ತೀನಿ. ಸುಳ್ಳು ತೋರಿಸ್ರಿ, ನಿಮ್ಗೆ ತಾಕತ್ತಿದ್ರೆ ತೋರಿಸಿ, ನಿಮ್ಗೆ ತಾಕತ್ತಿದ್ರೆ ತೋರಿಸ್ರಿ, ನಿಮ್ಗೆ ತಾಕತ್ತಿದ್ರೆ ತೋರಿಸಿ, ನಿಮ್ಗೆ ತಾಕತ್ತಿದ್ರೆ ತೋರಿಸಿ. ಕೇಳಿ, ಇದೇ ರೀತಿ ಸುಳ್ಳು ಹೇಳಿಕೊಂಡ ಇವರು ವಾಯ್ಸ್ ರೈಸ್ ಮಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ? ಯಾವತ್ತು ಹೇಳಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ? ಯಾವತ್ತು ಹೇಳಿದ್ದಾರೆ ಕುಮಾರಸ್ವಾಮಿ ದೇವೇಗೌಡರು? ತೋರಿಸಿ ಸರ್, ಹೇಳಿ ಸರ್, ನೀವು ಹೇಳಿ ಸರ್. ನೀವು ಪ್ರಧಾನಮಂತ್ರಿ 2020 ಸರ್ಕಾರ ಮಾಡಲಿಲ್ಲ ಮೇಡಮ್, ಹೇಳಿದ್ದಾರೆ ಮುಸಲ್ಮಾನರ ಜೊತೆ ಒಳ್ಳೆ ಸರ್ಕಾರ ಮಾಡಲಿಲ್ಲ. ನಾವು ವಾದ ಮಾಡಿ ವಿತಂಡವಾದ ಪದೇ ಡಿಸ್ಟರ್ಬ್ ಮಾಡ್ತಾರೆ. 2020 ಒಳ್ಳೆ ಸರ್ಕಾರ ಕೊಟ್ಟಿದ್ದೀವಾ ಇಲ್ವಾ? ಹಾಗಾದ್ರೆ ರಣಹೇಡಿಗಳು ಒಂದು ಜೈಲಿಗೆ ಹಾಕಿ ಬಾಯಿ ಬಂದಾಗ ಮಾತಾಡಿದ್ರೆ ನೋಡಿ, ಸರಿಯಾಗಿ ಉತ್ತರ ಕೊಡ್ತೀನಿ ನಾನು, ಸರಿಯಾಗಿ ಉತ್ತರ ಕೊಡ್ತೀನಿ. ಇವ್ರ ಯೋಗ್ಯತೆ ಇಲ್ಲ. ನಿಮ್ಮ ಇತಿಹಾಸ ನೋಡ್ಕೊಂಡ್ರೆ, ನಿಮ್ಮ ಇತಿಹಾಸ ನೋಡ್ಕೊಂಡು ಹೋಗಿ ಇವ್ರ ಇತಿಹಾಸ ನೋಡ್ಕೊಳ್ಳಿ. ಕೇಳಿ, ನಾಚಿಕೆಗಳಿದ ಇತಿಹಾಸ ಕಾಂಗ್ರೆಸ್, ನಾಚಿಕೆಗಳಿದ ಇತಿಹಾಸ ಇದು. ಇದೇ ರೀತಿ ಮಾಡಿ
ದೇಶನ ಸರ್ವನಾಶ ಮಾಡಿರೋದು ಇವರು. ಮೇಡಮ್ JDS ಹತಾಶೆಯಿಂದ ದಿನೇ ದಿನ ಯಾವ ವಿಚಾರಕ್ಕೆ ಈಗ ತೃತೀಯ ಶಕ್ತಿಯಾಗಿ ನಾವು ಕರ್ನಾಟಕದಲ್ಲಿ ಬೆಳೀತಾ ಇದ್ದೀವಿ. JDS ದಿನೇ ದಿನೇ ಶಕ್ತಿ ಕಡಿಮೆ ಆಗ್ತಾ ಇದೆ. ಎಲ್ಲಿ ಇವ್ರು ಬೆಳೀತಾರೆ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಗೆ ನಮಗೆ 2 ನಿಮಿಷ ಕಾಲಾವಕಾಶ ಇಲ್ಲೇ ಇಷ್ಟು ಗುಂಡಾಗಿರಿ ದಬ್ಬಾಳಿಕೆ ಗುಂಡಾಗಿರಿ ದಬ್ಬಾಳಿಕೆ ಅಲ್ಲ, ಒಂದು ಪಂಚಾಯತಿ ಗೆದ್ದು ತಾಕತ್ತಿದ್ರೆ ಪಂಚಾಯತಿ ಗೆದ್ದು ತಾಕತ್ತ ನೋಡಿ ಗೆದ್ದು ಪ್ರಧಾನಿಯಾಗಿದ್ದೀವಿ, ಮುಖ್ಯಮಂತ್ರಿ ಆಗಿದ್ದೀವಿ. ಉಗಿದ ಕಟ್ಟಿದ್ರು ಬಿಹಾರಲ್ಲಿ ಒಂದು ಸೀಟ್ ಗೆಲ್ಲ ಕಾಲಿಲ್ಲ ಯೋಗ್ಯತೆಗೆ, ಒಂದು ಸೀಟ್ ಗೆಲ್ಲ ಕಾಲಿಲ್ಲ ಬಿಹಾರಲ್ಲಿ. ನ್ಯಾಷನಲ್ ಪಾರ್ಟಿ ಇವ್ರದ್ದು ಒಂದು ಸೀಟ್ ಗೆಲ್ಲ ಕಾಲಿಲ್ಲ. ಖಂಡಿತ ಬಿಜೆಪಿ ಗೆಲ್ಲುತ್ತೆ 2 ಕ್ಷೇತ್ರದಲ್ಲೂ. ಎಲೆಕ್ಷನ್ ರಿಸಲ್ಟ್ಸ್ ನಂತರ ಮಾತಾಡೋಣ. ಅವ್ರವ್ರ ವಿಶ್ವಾಸ ಅವರಿಗೆ, ಆದರೆ ತೇಜೋವಧೆ ಆರೋಪ ಆರೋಪಗಳೇ ಜಾಸ್ತಿ ಆಗೋಯಿತು. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ 2.25 ವರ್ಷದ ಈ ಆಡಳಿತವನ್ನು ಜನ ಒಪ್ಪಿಕೊಂಡಿದ್ದಾರಾ ಇಲ್ವಾ ಅನ್ನೋದು ಈ ರಿಸಲ್ಟ್ಸ್ ಮೂಲಕ ಗೊತ್ತಾಗುತ್ತೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.